ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರು ಸಖತ್ ಮಜಾ ಇದೆ. ಅದೇ ಆ್ಯಕ್ಚುಲಿ ಸೀಕ್ರೆಟು. ಆ ಕ್ಯಾರೆಕ್ಟರ್ ಏನು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಹೆಂಡತಿ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಶಿಷ್ಯೇಂದ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಮಜಾ ಇದೆ. ಆ್ಯಂಡ್ ಸಿದ್ದು ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ನಾನು ನೋಡಿದ ಪ್ರಕಾರ ರಶ್ಮಿ ಅವರು ಅಂದರೆ ಒಂಥರ ಸೀರಿಯಸ್ ಮೂವಿ ಟೈಪ್ ಜಾಸ್ತಿ ಮಾಡ್ಕೊಂಡಿದ್ದಂಥವ್ರು. ಅದಲ್ಲದೆ ಅವಾರ್ಡ್ ವಿನ್ನಿಂಗ್ ಮೂವೀಸ್ ಎಲ್ಲ ಮನೆ ಮೂವಿಗಾಗಿರ್ಬೋದು ಅಥವಾ ಸುಮಾ ದಿ ಫ್ಲವರ್, ಅದಕ್ಕೂ ಕೂಡ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದಿದೆ. ಮ್ಯಾಮ್ ಏನಂದರೆ ಇಷ್ಟು ದಿನ ಅವಾರ್ಡಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದೆ. ಈ ಅವಾರ್ಡಿಂದ ಹೋಗಿ ದುಡ್ಡು ಕೊಟ್ಟರೆ ಅವಾರ್ಡ್ ಸಿಗುತ್ತೆ. ಇಲ್ಲ ನಾನು ಏನಾದ್ರು ಡಿಫ್ರೆಂಟಾಗಿ ಮಾಡ್ತೀನಿ, ಜನಗಳನ್ನ ನಗ್ಸೋ ತಾಕತ್ತು ನನ್ನ ಕೈಲೂ ಇದೆ. ಸೊ ನಾವೊಂದು ಪ್ರೂವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೇ ನನ್ನ ಕಡೆಯಿಂದ. ಒಂದು ಮೂವಿಗೆ ನಿಮಗೆ 165+ ಸಮಥಿಂಗ್ ಅವಾರ್ಡ್ಸ್ ಬಂದಿದೆ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಹೊಗಳಿದ್ರು, ಮಾಡಿದ್ರು, ಪ್ರಶಂಸೆ ಸಿಕ್ತು. ಬಟ್ ಆದರೆ ನಮಗೆ ಬೆಂಗಳೂರಲ್ಲಿ ನಮಗೆ ಯಾರಿಂದ ಸಪೋರ್ಟ್ ಸಿಗಬೇಕು ಅವರಿಂದ ನಮ್ಮ ಸಿನಿಮಾಗೆ ಏನೂ ಸಿಗಲೇ ಇಲ್ಲ. ಸೊ ನಮಗೆ ತುಂಬ ನಮ್ಮ ಜೊತೆಲಿರೋರೇ ಬೆನ್ನಿಗೆ ಚೂರಿ ಆಗ್ತಂಥವ್ರು ಜಾಸ್ತಿ. ಎಲ್ಲರೂ ಇವಾಗ ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಗೊತ್ತಾ? ಈ ಆಪ್ತಮಿತ್ರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಅವರು ಬ್ರಾಡ್ಲಿ ಅವರ ಮೊದಲನೇ ಶಿಷ್ಯ, ಮನೋರೋಗ ತಜ್ಞ ಬ್ರಾಡ್ಲಿ ಅವರ ಮೊದಲನೇ ಶಿಷ್ಯ. ನನಗೆ ನಮ್ಮ ಅಪ್ಪನೇ ಶಕ್ತಿ ಮ್ಯಾಮ್. ಓಕೆ. ಸೊ ನಾನು ಸಮಾನತೆ ಶೂಟಿಂಗ್ ಮಾಡಬೇಕಾದ್ರೇ ಆ್ಯಕ್ಚುಲಿ ಲಾಸ್ಟ್ ಇನ್ನು 2 days ಏನೋ ಇತ್ತು, ಅವತ್ತು ಅಪ್ಪಂಗೆ ಸೀರಿಯಸ್ ಅಂತ ಊರಿಗೆ ಹೋಗಿದ್ದು. ಬಟ್ ಅಪ್ಪ ಅವತ್ತಿರಲಿಲ್ಲ. ಇಷ್ಟು ಚಿಲ್ಲಾಗಿರೋ ಮುಖದಿಂದ, ಇಷ್ಟು ಕ್ರಿಯೇಟಿವ್ ಆಗಿರೋ ಒಂದು ಮನಸ್ಸಿಂದ ಇಷ್ಟು ಒಂದು ಸ್ಯಾಡ್ ಸ್ಟೋರಿ ಇದೆ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಷ್ಟು ದಿನ. ನಿಜ ಬೇಜಾರಾಯಿತು ಮ್ಯಾಮ್. ಡಾಗ್ ಸತೀಶ್ ಅವ್ರ ಹತ್ರ ಲಕ್ಷ ಕೊಟ್ಟು ಎಷ್ಟು ಸತಿ ಬಟ್ಟೆ ತೊಗೊಂಬರೋದು ಅಂತ ಒಂದು ಡೈಲಾಗ್ ಇದೆ. ಯಾವ ಡಾಗ್ ಸತೀಶ್ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಅಂದ್ಕೊಂಡೆ ಡಾಗ್ ಸತೀಶ್ ಫುಲ್ಲು ಟ್ರೆಂಡಿಂಗಲ್ಲಿದ್ದಾರಲ್ಲ, ಸೊ ಅವ್ರ ಹೆಸರು ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಹೈಪ್ ಸಿಗುತ್ತೆ ಅಂತ ಯಾರು ಯೂಸ್ ಮಾಡಿಬಿಟ್ಟಿದ್ದೀರೇನೋ. ಇಲ್ಲ ಆ್ಯಕ್ಚುಲಿ ಅವ್ರ ಹೆಸರು ಏನ ಕಡಬಂ ಸತೀಶ್ ಅಲ್ವಾ? ಕ್ಯಾಡಬಂ ಸತೀಶ್. ಅವ್ರು ಡಾಗ್ ಸತೀಶ್ ಅವರು ಅವರು ಡಾಗ್ ಸತೀಶ್ ಅಂತ ಅನ್ಕೊಂಡಿರ್ಬೋದು. ಇಲ್ಲ ಅವ್ರದ್ದು ಹೆಸರು ಇಟ್ಕೊಂಡೇನು ಮಾಡಬೇಕು ಅಂತ ಏನಿಲ್ಲ. ಬಿಕಾಸ್ ಅವರೇ ಫಸ್ಟ್ ಆಫ್ ಆಲ್ ಅವ್ರ ಹೆಸರಲ್ಲಿ ಏನೂ ಮಾಡಿಲ್ಲ, ಅವರೇ ಬೇರೆಯವ್ರ ಹೆಸರಲ್ಲಿ ಮಾಡ್ತಿರೋದು. ಸೊ ನಾವು ಅವ್ರ ಹೆಸರು ಇಟ್ಕೊಂಡು ನಾವೇನು ಮಾಡೋಣ? ರಮ್ಯಾ ಬಿಟ್ಟು ಅವ್ರ ಜಾಗಕ್ಕೆ ಇನ್ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. ಯಾರು ಬಂದೂ ಇಲ್ಲ, ಬರೋದೂ ಇಲ್ಲ. ಯಾವತ್ತೂ ಅವರೊಬ್ಬರೇ ಅಷ್ಟೇ. ಸ್ಟೇಟಸ್ಸು. ಬಟ್ ಅವ್ರಿಗೊಂದು ಸಿನಿಮಾ ಮಾಡ್ತೀನಿ, ಅದಂತೂ 100% ಸತ್ಯ. ಕತೆ ಅಂತೂ ರೆಡಿ ಇದೆ. ರಮ್ಯಾ ಮೇಡಮ್ ಡೇಟ್ ಕೊಡಬೇಕಷ್ಟೇ, ಮಾಡೋಣ. ರಮ್ಯಾ ಮ್ಯಾಮ್ ಹೆಂಗೂ ಅನೌನ್ಸ್ ಮಾಡಿದ್ದೀರಾ ನೆಕ್ಸ್ಟ್ ಮಾಡ್ತೀನಿ ಮೂವಿನ ಅಂತ. ಸೊ ಆ ಕಮ್ ಬ್ಯಾಕ್ ಇವ್ರ ಜೊತೆನೇ ಆಗಲಿ. ನನ್ನ ಅದೃಷ್ಟ ಅದು, ನಾನು ಅವ್ರ ಡೈರೆಕ್ಷನ್ ಮಾಡ್ತೀನಿ ಅನ್ನೋದು. 19ನೇ ತಾರೀಕು ಸಂಜೆ 6 ಗಂಟೆಗೆ ಯಾವ ಚಾನಲ್ ಹೇಳಿಬಿಡಿ ಹೆಂಗೆ? ನಮ್ಮ RP ದುನಿಯಾ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಲಿಂಕ್ ಕೂಡ ಶೇರ್ ಆಗುತ್ತೆ ಇವರೆಲ್ಲರೂ ಅಕೌಂಟಲ್ಲೂ ನಿಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ಯಾರಾದರೂ ನಮ್ಮ ಫ್ರೆಂಡ್ಶಿಪ್ ತುಂಬ ಡೀಪಾಗಿದೆ ಅಂತ ತೋರಿಸ್ಕೋಬೇಕಂದ್ರೆ ಹೇಳದೆ ನನ್ನ ಚಡ್ಡಿ ದೋಸ್ತ್ ಕಣೋ ಇವನು ಅಂತ. ಬಟ್ ಹುಡುಗಿರಿಗೆಲ್ಲ ಒಂದು ಕ್ವೆಶನು, ನಾವು ಹೆಂಗೆ ಚಡ್ಡಿ ದೋಸ್ತ್ ಅಂತ ಹೇಳೋದು ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಅಂತ. ಸೊ ಅದನ್ನೇನೋ ಯೋಚನೆ ಮಾಡಿ ಡೀಪಾಗಿ ಥಿಂಕ್ ಮಾಡಿ ನಮ್ಮ ಡೈರೆಕ್ಟ್ರು ಈ ಶಾರ್ಟ್ ಮೂವಿಗೆ ಕಾಚಾ ದೋಸ್ತ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಅದೇನು ಸ್ಟೋರಿ, ಅದರಿಂದ ಇನ್ನೂ ಏನೇನು ರಹಸ್ಯಗಳಿದೆ ಆ ಕಾಚದ ಸ್ಟೋರಿಯಿಂದ ಅದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಕಿರುಚಿತ್ರ ತಂಡ ಕಾಚಾ ದೋಸ್ತ್ ತಂಡ ಇದ್ದಾರೆ. ಡೈರೆಕ್ಟ್ರು ರಶ್ಮಿ ಮ್ಯಾಮ್, ಹಾಗೆ ನಮ್ಮ ದೊಡ್ಡ ಆ್ಯಕ್ಟರ್ ಸಾಹಿತಿ ಅವರು, ಹಾಗೆ ಅಶ್ವಿನಿ ಅವರು, ಹಾಗೆ ಪ್ರದೀಪ್ ಗೌಡ ಅವರು, ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಇದರಲ್ಲಿ ಏನೇನು ಸಾಹಸಗಳನ್ನ ಮಾಡಿದ್ದಾರೆ, ನಗಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಹಾಗೆ ಯಾವ್ಯಾವ ರೋಲ್ಸು ಅವ್ರಿಗೆ ಚಾಲೆಂಜಿಂಗ್ ಆಗಿ ಅನ್ನಿಸ್ತು, ಏನೇನು ಡೈಲಾಗ್ಸ್ಗಳಂತೂ ಟ್ರೈಲರ್ ನೋಡಿ ನನಗಂತೂ ಓ ಮೈ ಗಾಡ್ ಅಂತ ಅನಿಸ್ತು. ಐ ಹೋಪ್ ನೀವು ಆ ಟ್ರೈಲರ್ನ ನೋಡಿರ್ತೀರಾ. ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರೂ ವೆಲ್ಕಮ್ ಮಾಡ್ಕೊಂಬಿಡೋಣ. ಫಸ್ಟು ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ವೆಲ್ಕಮ್ ಮ್ಯಾಮ್. ನಮಸ್ತೆ. ಹಾಯ್ ಅಶ್ವಿನಿ ನಮಸ್ತೆ. ಹಾಯ್ ಪ್ರದೀಪ್ ಅವರೇ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಓಕೆ, ನಾನು ಸಖತ್ತಾಗಿದ್ದೀನಿ. ಸೊ ಟ್ರೈಲರ್ ನೋಡಿದೆ, ನನಗಂತೂ ಏನಿದು ಅಂತ ಫಸ್ಟು ಟೈಟಲ್ ನೋಡಿದಾಗ ಅನಿಸ್ತು ಏನಿದು ಅಂತ. ಮ್ಯಾಮ್ ಹೇಳಿ ಏನಿದು? ನೀವು ಫುಲ್ ಫಿಲಿಮ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಈಗ ರಿವೀಲ್ ಮಾಡೋಕ್ಕಾಗಲ್ಲ ಏನಕ್ಕೆ ಆ ಟೈಟ್ಲ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆ, 19ನೇ ತಾರೀಕು ಸಂಜೆ 6 ಗಂಟೆಗೆ ಏನು ರಿಲೀಸ್ ಆಗ್ತಿದೆ ಅವತ್ತು ನೋಡಿದ್ರೆ ನಾವು ಯಾಕೆ ಈ ಟೈಟ್ಲನ್ನು ಇಟ್ಟಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಮ ಕಾಚಾ ದೋಸ್ತ್ ಯಾರು? ಸದ್ಯಕ್ಕೆ ಸಿಂಗಲ್ ಯಾರೂ ಇಲ್ಲ. ಓ ಮೈ ಗಾಡ್. ಓಕೆ, ಸಾಹಿತಿ
ಇದರಲ್ಲಿ ಏನು ಮಾಡಿದ್ದೀರಾ, ಏನು ಪಾತ್ರ ಮಾಡಿದ್ದೀರಾ ನೀವು? ನಾನು ಗುರುಗಳಿಗೆ ಹೆಲ್ಪ್ ಮಾಡೋದು ಶಿಷ್ಯ ನಾನು. ಗುರುಗಳಿಗೆ ಬರೀ ನೀರು ಬದಲಿಗೆ ಯಾವಾಗಲೂ ವಿಸ್ಕಿ ಕೊಡೋದು ನಿಮ್ಮ ಕೆಲಸ, ಹೌದಾ? ಇಲ್ಲ ಇಲ್ಲ ಮತ್ತು ನಾವು ಟ್ರೈಲರಲ್ಲಿ ನೋಡಿದ್ವಲ್ಲ, ಏನು ಕೊಡ್ತೀರಾ ಗುರುಗಳಿಗೆ ಯಾವಾಗಲೂ? ಹೆಲ್ಪ್ ಮಾಡ್ತೀವಿ. ಏನು ವಿಷಯದಲ್ಲಿ ಹೆಲ್ಪ್ ಮಾಡ್ತೀರಾ? ಬ್ಲೂಟೂತ್ ಹಾಕೋದು. ಐಸ್ ಕ್ಯೂಬ್ಸ್ ಹಾಕೊಡೋದು? ಇಲ್ಲ. ಸೈಡ್ಸ್ ಕೊಡೋದು ಇಲ್ವಾ? ಸೈಡ್ಸ್ ಕೊಡೋದಾ? ಓ, ಅವ್ರು ಇನ್ನೊಬ್ರು ಇದ್ದವರು ವಿಸ್ಕಿ ಸರ್ವ್ ಮಾಡೋದು ಅವ್ರ ಕೆಲಸ. ನಿನ್ನ ಕೋ ಆರ್ಟಿಸ್ಟ್ ನಕ್ಷತ್ರ. ಹಾಂ, ಸೂಪರ್. ಹಾಯ್ ಅಶ್ವಿನಿ, ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀರಾ ಇದರಲ್ಲಂತೂ. ನೈಸ್ ಟು ನೋ ದಟ್. ಆ್ಯಂಡ್ ಏನು ಪಾತ್ರ ನಿಮ್ದು ಇದರಲ್ಲಿ? ಇದರಲ್ಲಿ ನಾನು ಕೂಡ ಒನ್ ಆಫ್ ದ ಲೀಡ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟ್ರು ತುಂಗ ಅಂತ. ಒಂಥರ ಕಾಮಿಡಿ ಜಾನರ್. ಸೊ ನನಗಿದು ಫಸ್ಟ್ ಈ ಥರ ಕ್ಯಾರೆಕ್ಟರ್ ನಾನು ಮಾಡಿದ್ದು, ಸೊ ಖುಷಿ ಆಯಿತು. ಓಕೆ, ಒಂದು ರೆಬಲ್ ಹೆಂಡತಿ ಕ್ಯಾರೆಕ್ಟ್ರಾ ಇದು? ರೆಬಲ್ ಅಂತ ಅಲ್ಲ, ಇವಾಗ ಆಬ್ವಿಯಸ್ಲಿ ಇವಾಗ ಹುಡುಗಿರೋ ಯಾವುದೇ ಹುಡುಗಿ ಗಂಡನ್ಗೆ ಬೇರೆ ಹುಡುಗಿ ಏನಾದ್ರು ಈ ಥರ ಏನಾದರೂ ಕಾಲ್ ಹಾಕ್ತಾ ಇದ್ದಾಳೆ ಅಂದಾಗ ಆಬ್ವಿಯಸ್ಲಿ ಎಲ್ಲ ಹುಡುಗಿ ರೆಬಲ್ ಆಗೇ ಆಗ್ತಾರೆ. ಓ, ಹಂಗಾದ್ರೆ ಯಾರೋ ಅದು ಟ್ರೈ ಮಾಡ್ತಿದ್ದಾರೆ. ಟ್ರಬಲ್ ಹೆಂಡ್ತಿ. ಬಟ್ ಒಂದು ಗಂಡನ್ನ ಇಷ್ಟಪಡುವಂತ ಹೆಂಡತಿ. ಓಕೆ, ಅಂದರೆ ಹಿಂಸೆ ಮಾಡ್ಕೊಂಡು ಇಷ್ಟಪಡುವಂಥ ಹೆಂಡತಿ? ಇಲ್ಲ ಇಲ್ಲ, ಇಲ್ವಾ? ಹಿಂಸೆ ಪಡೋದು ಅಲ್ಲ, ಗಂಡಿಗೆ ಹಿಂಸೆ ಕೊಡುವಂಥದ್ದು. ಪಾಪ ಗಂಡ ಅದೇ ಹಿಂಸೆ ಮಾಡ್ಕೊಂಡು. ಇಲ್ಲ ಆಕ್ಚುಲಿ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಶಾರ್ಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಗಂಡ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ರ, ಹೆಂಡತಿನೇ ಗಂಡಿಗೆ ಟಾರ್ಚರ್ ಕೊಡ್ತಾ ಇದ್ರ ಅಂದ್ರೆ ಕ್ಲಾರಿಟಿ ಸಿಗುತ್ತೆ. ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ, ಕೇಳೋಣ. ನಾವು ಒಂದು ಪಕ್ಷ ಕೇಳ್ಬಿಟ್ಟು ಡಿಸೈಡ್ ಮಾಡಲ್ಲ. ಹೇಳಿ, ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಈ ಥರ ಒಂದು ಆಪಾದನೆ ಮಾಡ್ತಿದ್ದಾರೆ. ಅಲ್ಲ, ಹೆಂಡ್ತಿದಿರು ಗಂಡಂಗೆ ಯಾವಾಗಲೂ ಆಪಾದನೆ ಮಾಡೋದು. ಸೊ ಅವಾಗ ನಾವು ಇಲ್ಲ ಅದು ಹಂಗಲ್ಲ ಅಂತ ಹೇಳಿ ಸಮಾಧಾನ ಮಾಡಬೇಕು. ಸೊ ಇದರಲ್ಲಿ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರು ಸಖತ್ ಮಜಾ ಇದೆ. ಅದು ರಿವೀಲ್ ಮಾಡೋಕ್ಕಂತೂ ಆಗಲ್ಲ. ಅದೇ ಆ್ಯಕ್ಚುಲಿ ಸೀಕ್ರೆಟು. ಆ ಕ್ಯಾರೆಕ್ಟರ್ ಏನು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಹೆಂಡತಿ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಶಿಷ್ಯಂದ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಮಜಾ ಇದೆ. ಆ್ಯಂಡ್ ಸಿದ್ದು ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಸೊ ಅವ್ರದ್ದು ಒಂಥರ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಇವ್ರಿಗೆ ಕಾಚಾ ದೋಸ್ತ್ ಅಂತ ಏನಕ್ಕೆ ಐಡಿಯಾ ಬಂತು ಅಂತ ಕೇಳ್ತಿದ್ವಿ. ಅವ್ರು ಏನು ಅಂತ ಸರಿಯಾಗಿ ಮಾಡಲಿಲ್ಲ ಅವರು. ಒಂದ್ಸತಿ ಕರೆಕ್ಟಾಗಿ ಏನಕ್ಕೆ ಐಡಿಯಾ ಬಂತು ಅಂತ ಕೇಳಿ. ಇವಾಗ ಹೇಳಿ, ನಿಮ್ಮದೇ ಕ್ವೆಶನ್. ಇವಾಗ ರಿವೀಲ್ ಮಾಡಲೇಬೇಕು, ಬಿಕಾಸ್ ನಾಳೆ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ ಶಾರ್ಟ್ ಮೂವಿ. ನೀವು ಹೇಳಿಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ಹೇಳ್ಬಿಡಿ. ಇಲ್ಲ, ಖಂಡಿತ ನೀವು ಟ್ರೈಲರಲ್ಲೇ ನೋಡಿರ್ತೀರ ಒಂದೆರಡು ಡೈಲಾಗ್ಗಳು. ಸೊ ಬೇಸಿಕಲಿ ಕತೆ ಒಂದು ಅದ್ರ ಮೇಲೆ ಕ್ಯಾರಿ ಆಗೋದ್ರಿಂದ ನಾವೊಂದು 3 ಟೈಟ್ಲನ್ನ ಇಟ್ಕೊಂಡಿದ್ವಿ ಈ ಥರ ಅಂತ. ಬಟ್ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಆ ಟೈಟ್ಲಲ್ಲಿ ಇತ್ತು. ಸೊ ಹಾಗಾಗಿ ಇದನ್ನ ಯಾಕೆ ನಾವು ಇಡಬಾರ್ದು, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಮತ್ತು ಪ್ರದೀಪ್ ಅವ್ರು ಸೇರಿಕೊಂಡು ಕಾಚಾ ದೋಸ್ತೆ ಇರಲಿ ಮತ್ತು ಕ್ಯಾಚಿ ಆಗಿದೆ ಹೇಳಕ್ಕೆ ಆ ಟೈಟ್ಲು ಹೇಳ್ತಿದ್ದಂಗೆ ನಗು ಬರುತ್ತೆ. ಸೊ ನಾವು ಯಾಕೆ ಇದನ್ನು ಇಡಬಾರ್ದು ಅಂತೇಳಿ ಫೈನಲ್ ಇದೇ ಇರಲಿ, ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಕತೆಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇದನ್ನೇ ಮಾಡಿದ್ರು. ಓಕೆ, ಬಿಕಾಸ್ ನಾನು ನೋಡಿದ ಪ್ರಕಾರ ರಶ್ಮಿ ಅವರು ಅಂದರೆ ಒಂಥರ ಸೀರಿಯಸ್ ಮೂವಿ ಟೈಪ್ ಜಾಸ್ತಿ ಮಾಡ್ಕೊಂಡಿದ್ದಂಥವ್ರು. ಅದಲ್ಲದೆ ಅವಾರ್ಡ್ ವಿನ್ನಿಂಗ್ ಮೂವೀಸ್ ಎಲ್ಲ, ಮನೆ ಮೂವಿಗಾಗಿರ್ಬೋದು ಅಥವಾ ಸುಮಾ ದಿ ಫ್ಲವರ್, ಅದಕ್ಕೂ ಕೂಡ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದಿದೆ. ಅಷ್ಟು ಸೀರಿಯಸ್ ಡೈರೆಕ್ಟ್ರು ಹಿಂಗೊಂದು ಇದನ್ನು ಮಾಡೋಕ್ಕೆ ಸಾಧ್ಯನಾ ಅಂತ ಟ್ರೈಲರ್ ನೋಡ್ತಿಂಗೆ ನಂಗೆ ಫಸ್ಟ್ ಹತ್ತಲೆಗೆ ಬಂತು. ಹೆಂಗೆ ಮ್ಯಾಮ್ ಇದೆಲ್ಲ ಜಾನರ್ನ ಹಂಗೆ ರಪಕ್ ಅಂತ ಹಿಂಗೆ ಚೇಂಜ್ ಮಾಡಿದ್ದೀರಾ ನೀವು? ಮ್ಯಾಮ್ ಏನಂದರೆ ಇಷ್ಟು ದಿನ ಅವಾರ್ಡಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದೆ. ಈ ಅವಾರ್ಡಿಂದ ಹೋಗಿ ದುಡ್ಡು ಕೊಟ್ಟರೆ ಅವಾರ್ಡ್ ಸಿಗುತ್ತೆ, ಅವಾರ್ಡ್ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಇವಾಗ. ಓಕೆ, ಸೊ ಏನಿಲ್ಲ, ಜನಗಳು ಕೊಡೋ ರಿವಾರ್ಡ್ ಇಂಪಾರ್ಟೆಂಟ್ ಇವಾಗ. ಸೊ ಜನಗಳಿಗೆ ನಾವು ಹೆಂಗೆ ಕನೆಕ್ಟ್ ಆಗ್ತೀವಿ, ಅವರೇ ಆಟೋಮೆಟಿಕಲಿ ಅವಾರ್ಡ್ ನಮ್ಗೆ ತಂದು ಕೊಟ್ಬಿಡ್ತಾರೆ. ಸೊ ಒಂದೇ ಜಾನರ್ಗೆ ಫಿಕ್ಸ್ ಆಗಬಾರ್ದು. ಈಗ ರಶ್ಮಿ ಅಂದರೆ ಬರೀ ಅವಾರ್ಡ್ ಸಿನಿಮಾನೇ ಮಾಡ್ತಾಳಪ್ಪ ಸೊ ಅನ್ನೋದಿತ್ತು. ಇಲ್ಲ, ನಾನು ಏನಾದ್ರು ಡಿಫ್ರೆಂಟಾಗಿ ಮಾಡ್ತೀನಿ, ಜನಗಳನ್ನ ನಗ್ಸೋ ತಾಕತ್ತು ನನ್ನ ಕೈಲೂ ಇದೆ. ಸೊ ನಾವೊಂದು ಪ್ರೂವ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೇ ನನ್ನ ಕಡೆಯಿಂದ. ಸೊ ಜನಗಳು ಒಪ್ಪಿದ್ರೆ ಅವರೇ ದೊಡ್ಡ ಅವಾರ್ಡ್ ಕೊಡ್ತಾರೆ ಮ್ಯಾಮ್. ಖಂಡಿತ. ಅದರಲ್ಲೂ ಒಂದು ಲೇಡಿ ಡೈರೆಕ್ಟರ್ ಈ ಥರ ಒಂದು ಸಬ್ಜೆಕ್ಟ್ನ, ಕಾಮಿಡಿ ಸಬ್ಜೆಕ್ಟ್ನ ತೊಗೊಂಡು ಅದರಲ್ಲೂ ಈ ಥರ ಡೈಲಾಗ್ಸ್ಗಳನ್ನೆಲ್ಲ ಟ್ರೈಲರ್ ನೋಡ್ದಂಗಂತೂ ನಂಗೆ ಆಶ್ಚರ್ಯ ಆಯಿತು. ಪಕ್ಕಾ ಇವರೇ ಬರ್ದಿರೋದ ಅನ್ನೋ ಥರ ಅನಿಸ್ಬಿಡ್ತು. ಅಷ್ಟು ಕ್ರಿಯೇಟಿವ್ ಆಗಿ ಚೆನ್ನಾಗಾಗಿದೆ ಟ್ರೈಲರ್. ನಾನು ವೆಯ್ಟ್ ಮಾಡ್ತೀನಿ ಶಾರ್ಟ್ ಮೂವಿ ನೋಡೋದಕ್ಕೆ. ಸಾಹಿತ್ಯ ಅವರೇ, ಎಷ್ಟು ಕವನಗಳನ್ನ ಬರೆದಿದ್ದೀರಾ ಇದುವರೆಗೂ ನೀವು? ಯಾವುದು ಬರ್ದಿಲ್ಲ. ಆದರೂ ನಿಮ್ಗೆ ಯಾಕೆ ಸಾಹಿತ್ಯ ಅಂತ ಹೆಸರಿಟ್ಟಿದ್ದಾರೆ? ಅದು ನಂಗೆ ಗೊತ್ತಿಲ್ಲ. ಅದು ನಂಗೆ ಗೊತ್ತಿಲ್ಲ. ಯೋಚನೆ ಮಾಡ್ತಾರೆ, ಅದನ್ನೇ 2 ವರ್ಷದಿಂದ ಯೋಚನೆ ಮಾಡ್ತಾರೆ ಅವರು. ಹೇಳಿ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರ್ಬೋದು, ನನಗೇನು ಗೊತ್ತೇನೇ ಇಲ್ಲ. ನೀವು ಯಾವತ್ತೂ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳೋ ಪ್ರಯತ್ನ ಮಾಡಿಲ್ವಾ, ಯಾಕೆ ಈ ಥರ ಹೆಸರಿಟ್ರಿ ನನಗೆ ಅಂತ? ಇಲ್ಲ.
ಸೊ ಈ ಟೀಮ್ಗೆ ಹೇಗೆ ಸೆಲೆಕ್ಟ್ ಆಗಿದ್ದು ನೀವು? ಮ್ಯಾಮ್ಗೆ ಹೇಗೆ ಪರಿಚಯ ಆದ್ರಿ? ಫಸ್ಟು ಮುಂಚೆನ ಸಮಾನತೆ ಪಿಕ್ಚರಲ್ಲೇ ರೀಲ್ಸ್ ನೋಡಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಕಾಚಾ ದೋಸ್ತಿ ಹಾಕೊಂಡು. ಹೌದಾ, ಸೂಪರ್. ಮ್ಯಾಮ್ ಬೇರೆ ಏನೋ ರೀಸನ್ ಹೇಳಿದ್ರಲ್ಲ ನನಗೆ ಆವಾಗಲೇ, ಗೊತ್ತಿಲ್ವಾ? ಸರಿ ಆಯಿತು. ಓಕೆ ಅಶ್ವಿನಿ, ನೀವು ಹೇಗೆ ಈ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದು, ಹೇಗೆ ಸೆಲೆಕ್ಟ್ ಆದ್ರಿ, ಹೇಗಿತ್ತು ಪ್ರೋಸೆಸ್? ಮ್ಯಾಮ್ ಜೊತೆ ನಾನು ಸಮಾನತೆ ಮೂವಿ ಮಾಡಿದ್ದೆ. ನನ್ನ ಪ್ರೊಫೈಲ್ ಮೇಡಮ್ಗೆ ಕಳಿಸಿದ್ರು ಅನ್ಸುತ್ತೆ, ಕೋಆರ್ಡಿನೇಟರ್ ರಘು ಅನ್ನೋರು. ಸೊ ಹಾಗಾಗಿ ಆ ಥರ ಕಾಂಟ್ಯಾಕ್ಟ್ ಆಗಿದ್ದು. ಬಟ್ ಸಮಾನತೆನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ನಾನು ಡೈರೆಕ್ಷನಲ್ಲಿ. ಅದು ಒಂದು ಅವಾರ್ಡ್ ಮೂವಿ ಅಂತಲೇ ಅವ್ರು ಮಾಡಿದ್ದು. ಓಕೆ. ಸೊ ಅದರಿಂದ ನಮ್ಮದು ಜರ್ನಿ ಕಂಟಿನ್ಯೂ ಆಯಿತು. ಅದರಿಂದ ಮ್ಯಾಮ್ ಇವಾಗ ಈಗ ಶಾರ್ಟ್ ಫಿಲಮ್ಗೆ ಕೂಡ ನಮ್ಮನ್ನೇ ಹಾಕೊಂಡ್ರು. ನೈಸ್, ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಕೂಡ ಕೇಳಿದ್ದೀನಿ, ಅವರು ಸಾಕಷ್ಟು ಅವಾರ್ಡ್ ವಿನ್ನಿಂಗ್ ಮೂವಿಗಳೇ ಮಾಡಿರೋದು. ಫಸ್ಟ್ ಟೈಮ್ ಕಾಮಿಡಿ ಟ್ರೈ ಮಾಡಿದೆ. ನನಗೆ ನಾನು ಮೇನ್ ಒಪ್ಕೊಳ್ಳೋಕ್ಕೆ ಫಸ್ಟ್ ಸಮಾನತೆ ಅಂದಾಗ ಮ್ಯಾಮ್ ಫಿಮೇಲ್ ಡೈರೆಕ್ಟರ್ ಜೊತೆ ನನಗೂ ಒಂದು ಆಸೆ. ಎಕ್ಸಾಕ್ಟ್ಲಿ. ಸೊ ನಾವು ಕೂಡ ಇವಾಗ ಇಂಡಸ್ಟ್ರಿಗೆ ಏನೋ ಒಂದು ಮಾಡಬೇಕಂತ ಬರ್ತಿರೋದು. ಸೊ ಮ್ಯಾಮ್ ಜೊತೆ ನಾನು ಮಾಡಿದಾಗ ಓಕೆ ಫಿಮೇಲ್ ಡೈರೆಕ್ಟರ್ ಅಲ್ವಾ, ನೋಡೋಣ ಅಂತ ನಾನು ಹೋಗಿದ್ದೆ. ಬಟ್ ನಂಗೆ ಸಮಾನತೆಯಲ್ಲಿ ತುಂಬ ನಮ್ಮ ಆ್ಯಕ್ಟಿಂಗಿಗೆ ಏನು ಸ್ಪೇಸ್ ಬೇಕು, ಆಬ್ವಿಯಸ್ಲಿ ಆರ್ಟಿಸ್ಟ್ಗಳಿಗಾದಾಗ ಮೇನ್ ಅದೇ ಬೇಕಲ್ವಾ. ಸಮಾನತೆಯಲ್ಲಿ ಎಲ್ರಿಗೂ ಸಮಾನತೆ ಸಿಕ್ಕಿದೆ ಅಂತ. ಮತ್ತು ಅವರು ಕೂಡ ಅಷ್ಟೇ ತುಂಬ ಅಂದರೆ ಡೈರೆಕ್ಟರ್ ಅಂದರೆ ಎಲ್ಲೂ ಕೂಡ ನಮಗೆ ಡೈರೆಕ್ಟರ್ ಅನ್ನೋ ಫೀಲ್ ಇಲ್ಲ. ಕಂಫರ್ಟೇಬಲ್ ಆಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಸೀನ್ ಎಷ್ಟು ಈಸಿಯಾಗಿ ಮೂವ್ ಮಾಡಬೇಕು ಅಷ್ಟು ಈಸಿಯಾಗಿ ಸೀನ್ಗಳು ಮೂವ್ ಆಗ್ತಾಯಿತ್ತು. ಶೂಟಿಂಗ್ ಹೇಗೆ ಮುಗ್ದೋಯ್ತು ಅಂತ ಗೊತ್ತಾಗಿಲ್ಲ. ಶೂಟ್ ಮಧ್ಯೆ ಸಾಕಷ್ಟು ಏನೋ ಅವ್ರ ಲೈಫಲ್ಲಿ ಏರುಪೇರುಗಳಾಯಿತು. ಅದ್ರ ಮಧ್ಯೆನೂ ಕೂಡ ಅವರು ಶೂಟ್ ಕಂಪ್ಲೀಟ್ ಮಾಡಿ ಮೇನ್ ನನಗೆ ಅದೇ ಫೋಕಸ್ ಅಂತ ಕಂಪ್ಲೀಟ್ ಮಾಡಿದ್ರು. ಆ ಸ್ಪಿರಿಟ್ ಇದೆಯಲ್ಲ, ಸೊ ನನಗಂತೂ ತುಂಬ ಇಷ್ಟ ಆಯಿತು. ಕಂಪ್ಲೀಟ್ ಅದು ಕೂಡ ತುಂಬ ಬೇಗ ಪ್ರೊಸೆಸ್ ಮುಗಿದೋಯ್ತು. ಶೂಟಿಂಗ್ ಆಯಿತು, ಡಬ್ಬಿಂಗ್ ಆಯಿತು, ಕಂಪ್ಲೀಟ್ ಎಲ್ಲ ಆಯಿತು. ನಂಗೆ ಅದು ಹೇಗೋಯ್ತೋ ಗೊತ್ತಿಲ್ಲ. ಯಾಕಂದರೆ ನಾನು ಇದಕ್ಕಿಂತ ಒಂದು ಮೂವಿ ಮಾಡಿದ್ದೆ, ಅದು ತುಂಬ ಒಂದು ವರ್ಷ 2 ವರ್ಷವರೆಗೂ ಟೈಮ್ ತೊಗೊಂಡಿತ್ತು. ಬಟ್ ಇದು ನಂಗೆ ತುಂಬ ಬೇಗ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅದಾದ ನೆಕ್ಸ್ಟ್ ಇವ್ರು ಕಾಲ್ ಮಾಡಿಬಿಟ್ಟು ಹಿಂಗೆ ಒಂದು ಶಾರ್ಟ್ ಫಿಲಮ್ ಮಾಡ್ತಾಯಿದ್ದೀನಿ, ಮಾಡಬೇಕು ಮ್ಯಾಮ್ ಅಂತಂದರು. ಸೊ ಕಾಮಿಡಿ ಜಾನರ್ ಇತ್ತು. ನನಗೆ ಓಕೆ ಮೇಡಮ್, ಏನು ಅವಾರ್ಡ್ ಅಂತ ಅಂದಾಗ ಅದೊಂದು ಬೌಂಡ್ರಿ ಇರುತ್ತೆ. ಎಕ್ಸಾಕ್ಟ್ಲಿ. ಅದನ್ನು ಲಿಮಿಟ್ ದಾಟ್ ಹೋಗಬಾರ್ದು ಅನ್ನೋದೊಂದು ಸರ್ಕಲ್ ಇರುತ್ತೆ. ಸೊ ಅದು ಇವಾಗ ಅವಾರ್ಡನ್ನು ಬಿಟ್ಟು ಅವರು ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ ಆಯಿತು. ಬಟ್ ಸ್ಕ್ರಿಪ್ಟು ಕೂಡ ಅಷ್ಟೇ ಡೆಪ್ತ್ ಆಗಿತ್ತು. ಸೊ ನಾನು ಒಪ್ಕೊಂಡು ಕಂಟಿನ್ಯೂ ಮಾಡ್ತೆ. ಅದೇ ಅವ್ರದ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ನ ದಾಟಿ ಬಂದಿದ್ದಾರೆ ಈಚೆ. ಫುಲ್ ನಿಜ ಖುಷಿ ಆಯಿತು ಮ್ಯಾಮ್. ಅಂದರೆ ಟೋಟಲಿ ಡಿಫ್ರೆಂಟ್ ಜಾನರ್ಸ್ ಅಂತ ತೊಗೊಂಡ್ರು ಡೈಲಾಗ್ ವೈಸ್ ಆಗಲಿ ಅಥವಾ ಎಡಿಟಿಂಗ್ ವೈಸ್ ಆಗಲಿ ಎಲ್ಲ ಥರನೂ ಆಟ ಆಡಬೇಕಾಗುತ್ತೆ, ಕಂಪ್ಲೀಟ್ ಬೇರೆ ಥರ. ಸೊ ನೈಸ್. ಆ್ಯಂಡ್ ಪ್ರದೀಪ್, ನೀವು ಹೇಗೆ ಮ್ಯಾಮ್ಗೆ ಕನೆಕ್ಟ್ ಆಗಿದ್ದು, ಹೇಗೆ ಈ ಟೀಮ್ಗೆ ಎಂಟ್ರಿ ಕೊಟ್ರಿ? ನಂದು ಅವ್ರದ್ದು ಮೇ ಬಿ ತುಂಬ ವರ್ಷದ ಜರ್ನಿ. ಓಕೆ. ಆ್ಯಕ್ಚುಲಿ ನಾನು ಫಸ್ಟು ಒಂದು ಸಿನಿಮಾಗೆ ನಾನು ಹೀರೋ ಆಗಿ ಮಾಡ್ತಿದ್ದೆ. ಅದರಲ್ಲಿ ಒಂದು ಡೈರೆಕ್ಷನ್ ಟೀಮು ಯಾರೊಬ್ಬರು ಮಾಡ್ತಿದ್ರು. ಆಮೇಲೆ ಚೇಂಜ್ ಆದಾಗ ಇವರೇ ಡೈರೆಕ್ಷನ್ ಮಾಡೋದಕ್ಕೆ ಬಂದಿದ್ದು ಆ ಸಿನಿಮಾಗೆ. ಆಗ್ಲಿಂದ ಕನೆಕ್ಷನ್ನು. ಅದಾದಮೇಲೆ ನಮ್ಮ ಸಿನಿಮಾಗೆ ಒಂದು ಸತಿ ಮಾಡಬೇಕು ಅಂದಾಗ ನಮಗೆ ಡೈರೆಕ್ಟರ್, ನಮಗೆ ಸಪೋರ್ಟ್ಗೆ ಒಬ್ಬರು ಡೈರೆಕ್ಟರ್ ಬೇಕು ಅಂತಂದಾಗ ಆಗ ಮತ್ತೆ ಕನೆಕ್ಟ್ ಆಗಿದ್ದು. ಅವಾಗ ಒಂದು ವರ್ಷ ಗ್ಯಾಪ್ ಆಗಿಬಿಟ್ಟಿತ್ತು ಆ ಸಿನಿಮಾ ಆದಮೇಲೆ ಅಲ್ವಾ. 2017 ಫಸ್ಟು, ಅದಾದಮೇಲೆ ಗ್ಯಾಪ್ ಕೊಟ್ಟು 2018 ಎಂಡಲ್ಲಿ ಮತ್ತೆ ಜಾಯ್ನ್ ಆಗಿ. ಆವಾಗ ಅಂದರೆ ಇವರು ಅಂತ ಅದು ಎಂಥ ಕಾಂಬಿನೇಷನ್ ಅಂದರೆ ನಂಗೆ ಇವರು ಅನ್ನೋದು ಗೊತ್ತಿಲ್ಲ. ಓಕೆ, ನನಗೆ ಒಬ್ಬರು ಅಸೋಸಿಯೇಟ್ ಬೇಕು ಅಂತ ಸರ್ಚ್ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರು ಯಾರೊಬ್ರು ಈ ಥರ ಒಬ್ರು ಇದ್ದಾರೆ, ಮಾಮೂಲಿ ಸಿನಿಮಾ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ, ನಿಮಗೆ ಸಪೋರ್ಟ್ ಆಗುತ್ತೆ ಅಂತ ಅಂದಾಗ ಸರಿ ಓಕೆ ಆಯಿತು ಅಂದ್ಬಿಟ್ಟು ನಂಬರ್ ಇಸ್ಕೊಂಡ್ರೆ. ಆಮೇಲೆ ಕಾಲ್ ಮಾಡಿದಾಗ ಗೊತ್ತಾಯ್ತು ಇವರೇ. ನಾನು ರಶ್ಮಿಯವರು, ಓಹ್ ನೀವಾ, ಸರಿ ಓಕೆ ಫೈನ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಅವರು ಸುಮಾ ಅಂತ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ರು. ಓಕೆ, ಅದೊಂದು ಅವಾರ್ಡ್ ಓರಿಯೆಂಟೆಡ್ ಸಿನಿಮಾ ಪ್ಲ್ಯಾನ್ ಮಾಡಿದ್ರು. ಸ್ಕ್ರಿಪ್ಟ್ ಸಕ್ಕತ್ತಾಗಿದೆ, ಅದು ನನಗೆ ಇವಾಗಲೂ ಆ ಕತೆ ಸಿಕ್ಕಾಬಟ್ಟೆ ಇಷ್ಟ. ಆವಾಗ ಅದಕ್ಕೆ ಕರೆದ್ರು, ಓಕೆ ಈ ಥರ ನಾನು ಒಂದು ಸಿನಿಮಾ ಮಾಡ್ತಿದ್ದೀನಿ, ಸೊ ಇದರಲ್ಲಿ ಲೀಡಾಗಿ ಮಾಡಬೇಕು ಅಂತ. ಸೊ ಅದಾದಮೇಲೆ ಅವಾಗಿಂದ ಕಂಟಿನ್ಯೂಸ್ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾನು ಇವಾಗ ಒಂದು ಕಾಮಿಡಿ ಸಿನಿಮಾ ಮಾಡಬೇಕು, ಕಾಮಿಡಿ ಇವಾಗ ಬಿಡು ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ನಾನು ಕಾಮಿಡಿಯಾಗಿ ಮಾಡಬೇಕು. ಸೊ ಈ ಥರ ಒಂದು ರೆಡಿ ಇದೆ ಕಂಟೆಂಟು ತಂದಾಗ ಓಕೆ ಅಂದ್ಬಿಟ್ಟು ಅವಾಗ ಕೇಳಿದ್ಮೇಲೆ ಸಖತ್ ಖುಷಿ ಆಯಿತು. ಅವ್ರನ್ನ ನಾವು ನೋಡ್ತಿದ್ದಿದ್ದು ರೀತಿ, ಅವ್ರು ಮಾಡ್ತಿದ್ದು ಆ ಬರೀತಿದ್ದು ಡೈಲಾಗ್ ಅದನ್ನೆಲ್ಲ ನೋಡೋದಕ್ಕೂ ಈ ಕಂಪ್ಲೀಟ್ಲಿ ಈ ಥರ ಪ್ಲ್ಯಾನು. ಓಕೆ, ಅದರಿಂದ ಹೊರಗಡೆ ಬಂದ್ಬಿಟ್ಟು ನಾನು ಕಮರ್ಷಿಯಲ್ ಆಗಿ ಅಥವಾ ಕಾಮಿಡಿಯಾಗಿ ಏನೋ ಮಾಡ್ತೀನಿ. ಸೊ ಅದು ಖುಷಿ ಆಯಿತು. ಸೊ ಆಮೇಲೆ ಕೇಳಿದಾಗ ನನ್ನ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ಅದು ಬೇರೆ ಥರ ಇದೆ, ನನಗೆ ಅದು ಖುಷಿ ಆಯಿತು. ಓಕೆ ಫೈನ್, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸ. ಆವಾಗ ಮತ್ತೆ ಇದನ್ನು ಜಾಯ್ನ್ ಆಗಿ ಮಾಡಿದ್ದು.
ಓಕೆ, ಈಗಲೂ ಅವರು ಕ್ಯಾರೆಕ್ಟರ್ನ ಬಿಟ್ಕೊಡ್ಲಿಲ್ಲ ಒಂಚೂರುವ, ಅದು 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 ಬಿಟ್ಕೊಡ್ಬಾರ್ದು. ಅಂತಾನೆ ಅದು ಹೇಳ್ಬಿಟ್ಟು 19ನೇ ಮ್ಯಾನೇಜ್ ತಾರೀಕು ಮಾಡ್ತಿದ್ದಾರೆ. ಸೊ ಬೆಟರ್ ಇಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ರೈಲರ್ ನೋಡಿ ಒಂದ್ಸತಿ ನಿಮ್ಗೊಂದು ಐಡಿಯಾ ಬರುತ್ತೆ. ಅದ್ರ ಮಧ್ಯೆ ಏನಾದ್ರು ಕನ್ಫ್ಯೂಷನ್ಸ್ ಆದರೆ, ಇವ್ರ ಕ್ಯಾರೆಕ್ಟರ್ ಬಗ್ಗೆ ತುಂಬ ಡೀಪಾಗಿ ಏನಾದ್ರು ಅನಿಸಿದ್ರೆ 19ನೇ ತಾರೀಕು ಮೂವಿ ಬರುತ್ತೆ, ಅದನ್ನ ನೋಡಿ. ಹಂಗೂ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳಿ. ಹೆಂಗೋ ಇನ್ಸ್ಟಾಗ್ರಾಮಲ್ಲಿ ತುಂಬ ಪಾಪ್ಯುಲರ್ ಇದ್ದಾರೆ, ಏನು ಬ್ಯೂಟಿಫುಲ್ ಮನಸ್ಸುಗಳು ವಿತ್ ಪ್ರದೀಪ್ ಅಂತ. ಆ್ಯಂಡ್ ಮ್ಯಾಮ್, ನಾನು ಇನ್ನೊಂದು ಕೇಳಬೇಕಂತ ಆಶ್ಚರ್ಯ ಆಯಿತು. ಯೂಶ್ವಲಿ ಯಾರಾದರೂ ಒಂದು ಸಿನಿಮಾ ಮಾಡಿದ್ರೆ ಅಥವಾ ಒಂದು ಆರ್ಟ್ ಮೂವಿ ಥರ ಏನಾದ್ರು ಮಾಡಿದ್ರೆ ಒಂದಾರು ಅವಾರ್ಡ್ ಬರಲಪ್ಪ ಅನ್ನೋ ಥರ, ಅಂದರೆ ಅವಾರ್ಡ್ಗಳು ಹಿಂದೆ ಹೋಗೋಕೆ ಏನೋ ಟ್ರೈ ಮಾಡ್ತಾರೆ. ಅದರಲ್ಲಿ ಅವಾರ್ಡ್ ಗೆಲ್ಲೋ ಅಂತ ಏನೋ ಒಂದು ಫ್ಯಾಕ್ಟರ್ನ ತುರ್ಕೋಕ್ಕೆ ಅಥವಾ ಅದೇ ರಿಲೇಟೆಡ್ ಏನೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಮೂವಿಗೆ ನಿಮಗೆ 165+ ಸಮಥಿಂಗ್ ಅವಾರ್ಡ್ಸ್ ಬಂತು. ಸೊ ಅಷ್ಟೊಂದು ತೊಗೊಂಡು ಬೋರ್ ಆಗಿಬಿಟ್ಟು ಹಿಂಗೆ ಡಿಸಿಷನ್ ತೊಗೊಂಡ್ರಾ ಅಥವಾ ಏನು ಆ್ಯಕ್ಚುಯಲ್ ರೀಸನ್ ಏನು? ಮನೇಲಿ ಜಾಗ ಇಲ್ಲ ಇಡಕ್ಕೆ. Maybe. ಹೋದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ಸ್ಗಳಿದೆ. ಓಕೆ, ಆ್ಯಕ್ಚುಲಿ ಯಾವುದು ಮ್ಯಾಮ್, ಅವಾರ್ಡ್ ತೊಗೊಂಡು ಬೋರ್ ಆಯಿತು. ಬಟ್ ಏನಂದರೆ ನಮಗೆ ಎಲ್ಲ ಕಡೆ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಹೊಗಳಿದ್ರು, ಮಾಡಿದ್ರು, ಪ್ರಶಂಸೆ ಸಿಕ್ತು. ಬಟ್ ಆದರೆ ನಮಗೆ ಬೆಂಗಳೂರಲ್ಲಿ ನಮಗೆ ಯಾರಿಂದ ಸಪೋರ್ಟ್ ಸಿಗಬೇಕು ಅವರಿಂದ ನಮ್ಮ ಸಿನಿಮಾಗೆ ಏನೂ ಸಿಗಲೇ ಇಲ್ಲ. ಸೊ ನಮಗೆ ತುಂಬ ನಮ್ಮ ಜೊತೆಲಿರೋರೇ ಬೆನ್ನಿಗೆ ಚೂರಿ ಆಗ್ತಂಥವ್ರು ಜಾಸ್ತಿ. ಸೊ ಹಾಗಾಗಿ ಬೇಡ ಅವಾರ್ಡು, ಇವ್ರು ಏನು ಕೊಡೋದು ಬೇಡ, ಜನಗಳಿಗೆ ಇಷ್ಟ ಆದರೆ ನಾನು ಆವಾಗಲೇ ಹೇಳ್ದಂಗೆ ಅವ್ರು ಕೊಡೋ ರಿವಾರ್ಡೇ ತುಂಬ ದೊಡ್ಡದು. ಸೊ ಮೇಜರ್ ನಾವು ಸಿನಿಮಾನ ಜನಗಳಿಗೆ ತಲುಪಿಸೋ ಕೆಲಸ ಮಾಡೋಣ ಅಂತ ಫಿಕ್ಸ್ ಆದೆ. ಸೊ ಯಾವಾಗ ನಾನು ಆ ಕತೆಗೆ ಸುಮಾ ಕತೆಗೆ ದಾದಾ ಸಾಹೇಬ್ ಫಾಲ್ಕೆ ಬಂತು ಮುಂಬೈಯಿಂದ, ಸೊ ಸಾಕು ನನಗೆ. ಅದಾದಮೇಲೆ ಕನ್ನಡ ಸಿನಿಮಾ ನೈಜೀರಿಯಾದಲ್ಲಿ ಫಸ್ಟ್ ನಮ್ಮದೇ ಕನ್ನಡ ಸಿನಿಮಾ ಸ್ಕ್ರೀನಿಂಗ್ ಆಗಿ ಬೆಸ್ಟ್ ಹೀರೋಯಿನು ಮತ್ತು ಬೆಸ್ಟ್ ಸ್ಟೋರಿ ಅಂತ ಅವಾರ್ಡ್ ಬಂತು. ಸೊ ಸಾಕು ನನಗೆ. ನೈಜೀರಿಯಾದಲ್ಲಿ ಏನೂ ಗೊತ್ತಿಲ್ಲದೆ ಇರೋರು ನೀವು ಫೇಸ್ಬುಕ್ಕಲ್ಲಿ ಆ ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಹೋಗಿ ಮಾತಾಡಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಹೌದು. ಸೊ ಆ ಥರ ಒಂದು ಕಂಟೆಂಟ್ ಇತ್ತು. ಸೊ ಅದಾದ್ಮೇಲೆ ಅಂದ್ಕೊಂಡೆ ಈ ಅವಾರ್ಡೆಲ್ಲ ಸಾಕು, ಬೋರ್ ಆಗೋಯ್ತು, ತೊಗೊಂಡು ಮನೇಲಿ ಇಟ್ಕೊಳಕ್ಕೆ ಜಾಗ ಇಲ್ಲ, ಚೀಲಕ್ಕೆ ಕಟ್ಬಿಟ್ಟು ಅಟ್ಟದ ಮೇಲೆ ಇಟ್ಟಿದ್ದೀವಿ. ಸೊ ಯಾಕೆ ನಮ್ಮಮ್ಮ ಬೈತಾ ಇರ್ತಾರೆ, ಎಷ್ಟು ಅವಾರ್ಡು, ಬೋರ್ ಆಗೋಯ್ತು. ಸೊ ಅದಕ್ಕೆ ಬೇಡ, ಸೊ ಏನಾದ್ರು ಹೊಸದಾಗಿ ಏನಾದ್ರು ಪ್ರಯತ್ನ ಪಡಬೇಕು, ಬರೀ ಅವಾರ್ಡ್ಗೆ ಸೀಮಿತ ಆಗಿರಬಾರ್ದು ಅಂತ ಹೇಳಿ ಇದೊಂದು ಪ್ರಯತ್ನ. ಸೊ ನೆಕ್ಸ್ಟ್ ಮಾಡ್ತೀವಿ, ಕಮ್ಬ್ಯಾಕ್ ಹಾಗೆ ಇರುತ್ತೆ ಮ್ಯಾಮ್. ಸೊ ಇವಾಗ ನೋಡೋಣ ಜನರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೌದು. ಅದರಲ್ಲೂ ನೀವು ಪರ್ಸನಲಾಗಿ ಗೊತ್ತಿರೋರ್ಗಂತೂ ಪಕ್ಕ ಆಶ್ಚರ್ಯ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ಆ್ಯಕ್ಚುಲಿ ನೆನ್ನೆ ಟ್ರೈಲರ್ ನೋಡೋದು ತುಂಬ ಜನ ಕಾಲ್ ಮಾಡಿದ್ರು. ನಿನ್ನ ಬೇರೆ ಥರನೇ ನೋಡ್ತಿದ್ದೋ, ಇವಾಗ ಹೆಂಗೆ ಮಾತಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಎಪಿಕ್ ಆಗಿರೋದು. ದೋಸ್ತು ಏನಿದೆ ನಿನ್ನ ತಲೆಯಲ್ಲಿ ಗೊತ್ತಾಗ್ತಿಲ್ಲ, ನೀನು ನಿಜವಾಗ್ಲೂ ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ ಅಂತ ಬಂತು. ಬಟ್ ಖುಷಿ ಆಯಿತು, ಫುಲ್ ನಗಾಡ್ತಿದ್ವಿ ಅಂತೆಲ್ಲ ಹೇಳಿದ್ರಲ್ಲ. ಓಕೆ, ನಾವು ನಗ್ಸೋ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ನಗ್ಸೋಂಥ ಪ್ರಯತ್ನ ಸಕ್ಸಸ್ ಆಗಿದೆಯಲ್ಲ, ಅದು ಖುಷಿ ಆಯಿತು. ಇನ್ನು ಫುಲ್ ಫಿಲಮ್ ನೋಡಿದಾಗ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಇವಾಗ ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಗೊತ್ತಾ? ಈ ಆಪ್ತಮಿತ್ರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಅವರು ಬ್ರಾಟ್ಲಿ ಅವರ ಮೊದಲನೇ ಶಿಷ್ಯ, ಒಂದು ತಲೆಯಲ್ಲಿ 10 ಭೃಂಗಿಗಳಿದೆ ಅಂತ. ಹಂಗೆ ಫೀಲ್ ಆಗ್ತಿರ್ತಾರೆ ಇವಾಗ ಎಲ್ಲರೂ. ಓ, ಇನ್ನು ಯಾವ ಥರ ನೋಡ್ಬೋದು ನೆಕ್ಸ್ಟ್ ರಶ್ಮಿ ಅವ್ರನ್ನ ಅಂತ ಫುಲ್ಲು ಕ್ಯೂರಿಯಸ್. ಸಾಹಿತಿ ಅವರೇ, ಮ್ಯಾಮ್ ನಿಮ್ಮ ಜೊತೆ ಸೆಟ್ಟಲ್ಲಿ ಹೇಗಿರ್ತಿದ್ರು? ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ರಾ, ಬೈತಾ ಇದ್ರಾ, ಅಥವಾ ಚಾಕ್ಲೇಟ್ ಕೊಟ್ಟು ಮುದ್ದಾಗಿ ಆ್ಯಕ್ಟಿಂಗ್ ಮಾಡಿಸ್ಕೊಂಡ್ರಾ? ರಶ್ಮಿ ಮ್ಯಾಮ್ ನಂಗೆ ತುಂಬ ಇಷ್ಟ, ಡೈರೆಕ್ಟರ್ ಅಂದರೆ ತುಂಬ ಇಷ್ಟ. ಆಮೇಲೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಏನೋ ಭಯ ಅಲ್ಲ. ಆಮೇಲೆ ಮಿಸ್ಟೇಕ್ ಮಾಡಿದ್ರೂ ಡೈಲಾಗು ಇನ್ನೊಂದ್ಸತಿ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಈಗ ಸಾಹಿತಿಗೆ ನೆಕ್ಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿ ಆದಮೇಲೆ ಏನು ಮಾಡಬೇಕಂತ ಆಸೆ ಇದೆ? ಆರ್ಟಿಸ್ಟ್. ಏನು ಮಾಡೋಕ್ಕೆ ಇಷ್ಟ? ಆರ್ಟಿಸ್ಟೇ ಆಗ್ತೀರಾ? ನಿಮ್ಮಮ್ಮ ಅದು ಯಾವುದೋ ಸ್ಕೂಲಿಗೆ ಸೇರಿಸಿದಾರಲ್ಲ, ಯಾವ ಸ್ಕೂಲ್ ಪುಟ್ಟ ಅದು? KLE ಸೊಸೈಟಿ. ಹೌದಾ ಮ್ಯಾಮ್, ನೀವು ಕಟ್ತಾ ಇರೋ ಫೀಸ್ ಅಷ್ಟು ವೇಸ್ಟು. ಸೊ ಸುಮ್ಮನೆ ಇಲ್ಲಿ ರಶ್ಮಿ ಮ್ಯಾಮ್ ಜೊತೆ ಬಿಟ್ಬಿಡಿ. ಅಂದರೆ ಓದೋಕ್ಕೂ ಇಷ್ಟ, ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೂ ಇಷ್ಟ, ಆರ್ಟಿಸ್ಟ್ ಆಗೋಕ್ಕೂ ಇಷ್ಟ. ಹಾಗೆ. ಓಕೆ, ಏನಾದ್ರು ಜಾಬ್ ಅಂತ ಬಂದರೆ ಏನು ಇಷ್ಟ ಇದೆ ನಿಮಗೆ? ಅಂದರೆ ಇಂಜಿನಿಯರ್, ಡಾಕ್ಟರ್, ಲಾಯರ್ ಆ ಥರ ಸಮಥಿಂಗ್ ಅಂದರೆ ಏನು ಇಷ್ಟ? ಡಾಕ್ಟರ್ ಆಗಬೇಕಾ? ಓಕೆ, ಡಾಕ್ಟರ್ ಕಮ್ ಆ್ಯಕ್ಟರ್ ನೆಕ್ಸ್ಟ್ ಫ್ಯೂಚರಲ್ಲಿ? ಫುಲ್ ಟೈಮ್ ಡಾಕ್ಟ್ರು, ಪಾರ್ಟ್ ಟೈಮ್ ಆ್ಯಕ್ಟ್ರು. ಇಲ್ಲ, ಅವರು ಫುಲ್ ಟೈಮ್ ಆ್ಯಕ್ಟರ್, ಅವರು ಪಾರ್ಟ್ ಟೈಮ್ ಡಾಕ್ಟರ್. ಏನಾದ್ರು ಸೆಟ್ಟಲ್ಲಿ ಯಾರಿಗಾರು ಇಂಜುರಿ ಆದರೆ ಟ್ರೀಟ್ ಮಾಡ್ತಾರೆ, ಆ ಥರ ಡಾಕ್ಟರ್ ಅವರು ಅಲ್ವಾ? ಒಳ್ಳೇದಾಗಲಿ ಚಿನ್ನಮ್ಮ, ತುಂಬ ಒಳ್ಳೇದಾಗಲಿ. ದೊಡ್ಡ ಆ್ಯಕ್ಟ್ರ್ ಆಗು ನೀನು, ನಮ್ಮ ಇಂಡಸ್ಟ್ರಿಗೆ ತುಂಬ ಮುದ್ದಾಗಿದ್ಯಾ. ಓಕೆ ಅಶ್ವಿನಿ, ಇಷ್ಟು ದಿನ ಅಂತೂ ಮೀಡಿಯಾದಲ್ಲಿ ಎಷ್ಟೊಂದು ಇಂಟರ್ವ್ಯೂ ಟೈಮಲ್ಲೆಲ್ಲ ಮೀಟ್ ಮಾಡ್ತಾಯಿದ್ವಿ, ಆ್ಯಂಕರ್ಸ್ ಆಗಿ ಜೊತೆಗೆ ವರ್ಕ್ ಮಾಡಿದ್ದೀವಿ ಎಷ್ಟೊಂದು ಕಡೆ. ಇವಾಗ ಆರ್ಟಿಸ್ಟ್ ಆಗಿ ಒಂದು ಪ್ರಮೋಷನ್ ಪಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ?
ಆ್ಯಕ್ಚುಲಿ ನಾನು ಆ್ಯಂಕರ್ ಆಗೋಕ್ಕೂ ಮೊದಲು ನಾನು ಆರ್ಟಿಸ್ಟೇ. Okay. ಮೊದಲು ನಾನು ಸೀರಿಯಲ್ಗಳು ಮಾಡಿದ್ದೆ, ಸಿನಿಮಾನೂ ಮಾಡಿದ್ದೆ. ಓಕೆ ಓಕೆ. ಅದ್ರ ಮಧ್ಯೆ ನಾನು ಆ್ಯಂಕರಿಂಗು ಒಂದು ಏನೋ ಒಂದು ಅವಕಾಶ ಬಂತು. ಸೊ ನನಗಂದರೆ ಒಂದರಲ್ಲೇ ಫೋಕಸ್ ಆಗಿ ಒಂದೇ ಬೇಡ, ಯಾವುದು ಬರುತ್ತೆ ಅದನ್ನು ಟ್ರೈ ಮಾಡ್ತಾ ಇರೋಣ, ಯಾವ್ದು ಹೇಗೆ ಕ್ಲಿಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ನಾನು ಆ ಟೈಮಲ್ಲಿ ನನಗೆ ಸ್ವಲ್ಪ ಬ್ರೇಕ್ ಇರುವಾಗ ನನಗೆ ಈ ಥರ ಆ್ಯಂಕರಿಂಗ್ ಬಂತು. ಸೊ ನಾನು ಅದನ್ನು ಮಾಡಿದೆ. ಅದ್ರ ಮಧ್ಯೆ ಇವಾಗ ಮತ್ತೆ ಸೀರಿಯಲ್ಸ್ ಬರ್ತಾ ಇದೆ, ಸಿನಿಮಾನು ಬರ್ತಾ ಇದೆ. ಹಾಗಿರುವಾಗ ಎರಡು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಫುಲ್ ಟೈಮ್ ಮಾಡ್ತಾ ಇರೋದನ್ನು ನಾನು ಪಾರ್ಟ್ ಟೈಮ್ ತೊಗೊಂಡು ಫ್ರೀಲ್ಯಾನ್ಸರ್ ಆಗಿನೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಕರ್ ಆಗಿ. ಅದ್ರ ಮಧ್ಯೆ ಕೂಡ ಸಿನಿಮಾ ಸೀರಿಯಲ್ಸು ಮಾಡ್ತಾ ಇದ್ದೀನಿ. ನನ್ನ ಮೇನ್ ಇಂಟೆನ್ಷನ್ ಬಂದು ಆರ್ಟಿಸ್ಟೇ, ಮೇನ್ ಪ್ರಿಫರೆನ್ಸ್ ಬಂದು ಅದೇ ಕೂಡ. ಸೊ ಅದಕ್ಕೆ ಯಾವ ಥರ ಆಪರ್ಚುನಿಟಿ ಬರುತ್ತೆ ಡೆಫಿನೆಟ್ಲಿ ನಾನು ಮಾಡಿ ಮಾಡ್ತೀನಿ. ಬಟ್ ಇವಾಗ ನಾನು ಆದಷ್ಟು ಲೀಡೇ ನೋಡ್ತಾ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಲೀಡ್ ಬಂದರೆ ಶೋ ನಾನು ಕಂಟಿನ್ಯೂ ಮಾಡ್ತೀನಿ. ರಶ್ಮಿ ಮ್ಯಾಮ್ ಜೊತೆ ಇದ್ದು ಯಾವತ್ತೂ ಡೈರೆಕ್ಷನ್ ಮಾಡ್ಬೇಕಂತ ಅನಿಸಿಲ್ಲ? ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಲ್ಲ ಅಂತ ಅನ್ನೋದಕ್ಕಿಂತ ಅದಕ್ಕೆ ಆದಂಥ ಒಂದು ಜವಾಬ್ದಾರಿ ಇರುತ್ತೆ, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಅದಕ್ಕೆ ಅಂತ ಒಂದು ಟ್ಯಾಲೆಂಟ್ ಇರುತ್ತೆ, ಅದು ರಶ್ಮಿ ಮ್ಯಾಮ್ಗೆ ಇರೋವಂಥದ್ದು ನಮಗಾಗಲ್ಲ. ನಾವೇನಾದರೂ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡಬೇಕು. ಸೊ ಅದನ್ನು ನಾವು ನೀಟಾಗಿ ಮಾಡಿದ್ರೆ ಸಾಕು. ಡೈರೆಕ್ಷನ್ ಮಾಡೋಕ್ಕಂತ ಮೇಡಮ್ ಥರದವ್ರು ಸುಮಾರು ತುಂಬ ಜನ ಇದ್ದಾರೆ ನಮಗೆ, ಅವ್ರ ಜೊತೆ ಅವಕಾಶ ಸಿಗಬೇಕು ಆ್ಯಕ್ಟ್ ಮಾಡೋಕ್ಕೆ. ಮತ್ತು ಮೇಡಮ್ ಜಾಗ ಅವರನ್ನು ನಾವು ಡೈರೆಕ್ಟರಾಗಿ ನೋಡ್ತೀವಿ. ಸೊ ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ನಾವುಗಳು ಹೋಗಿ ಅದನ್ನು ಎಲ್ಲಿ ಹಾಳು ಮಾಡೋದು ಬೇಡ ಅಂತ. ಹಾಗೆ ಇದೇ ಥರ ನಮ್ಮ ಇಂಡಸ್ಟ್ರಿಲಿರೋರು ಸ್ವಲ್ಪ ಜನ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಬ್ಯಾಡ್ ನೇಮ್ ಬರೋದಾದರೂ ತಪ್ಪುತ್ತೆ ಅನಿಸುತ್ತೆ. ಐ ಹೋಪ್ ಕನ್ನಡ ಫಿಲ್ಮ್ ಅಂತಿಗೆ ಅಂತ ಅಂತಾರಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಓಕೆ, ನಿಮಗೆ ಯಾರೋ ಡೈರೆಕ್ಷನ್ ಮಾಡೋ ಪ್ಲ್ಯಾನ್ಸ್ ಇದೆಯಾ? ಇಲ್ಲ, ಆ್ಯಕ್ಚುಲಿ ಡೈರೆಕ್ಷನ್ ಮಾಡಿದ್ದೀವಿ. ನಾನು ಅದೇ ಫಸ್ಟ್ ಸಿನಿಮಾ ಹೇಳಿದ್ನಲ್ಲ ಅಂತರ್ಗತ, ಸೊ ಆ ಸಿನಿಮಾಗೆ ನಾನೇ ಡೈರೆಕ್ಷನ್. ಡೈರೆಕ್ಟರು, ಅದರಲ್ಲಿ ಇವರು ಅಸೋಸಿಯೇಟ್ ಆಗಿ ಮಾಡಿದ್ವಿ. ಓಕೆ, ಡೈಲಾಗ್ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ದು ಇಬ್ಬರೇ? ಓಕೆ ಓಕೆ, ನೈಸ್. ಡೈಲಾಗು ಸ್ಕ್ರಿಪ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು. ಸೊ ಅದಾದಮೇಲೆ ಬಾಸ್ ಎಂಟ್ರಿ. ಓಕೆ. ಸೊ ಅದಂಗೆ ನೀವು ಸಾಹಿತಿ ಥರ ಮಲ್ಟಿ ಟ್ಯಾಲೆಂಟೆಡು? ಸಾಹಿತಿ ರೇಂಜ್ ಇಲ್ಲ, ನಾನು ಸ್ವಲ್ಪ ಕಮ್ಮಿ ಇದ್ದೀನಿ. ಅವ್ರ ರೇಂಜ್ಗೆ ಡಾಕ್ಟರ್ ಎಲ್ಲ ಆಗಲ್ಲ, ನಾನು ಆಗ್ಲಿಕ್ಕೆ ಆಗಲ್ಲ. ಅಲ್ಲ, ಡಾಕ್ಟ್ರು ಥರ ಅಲ್ಲ, ಅಟ್ಲೀಸ್ಟ್ ಆ್ಯಕ್ಟರ್ಸಲ್ಲಿ ಏನು ಡ್ರಾಯಿಂಗು, ಈಗ ನೋಡಿ ಅವ್ರು ಆರ್ಟಿಸ್ಟು. ನಾನು ಡ್ರಾಯಿಂಗು ಸಾಹಿತ್ಯವ್ರನ್ನೇ ಬರ್ದು ತೋರಿಸ್ಬೇಕು ಓಕೆ. ಅಷ್ಟೇ. ನನಗೆ ಅಷ್ಟೊಂದೆಲ್ಲ ಅವ್ರ ಹತ್ರ ಕ್ಲಾಸ್ಗೆ ಹೋಗ್ಬೇಕು, ಡ್ರಾಯಿಂಗ್ ಕ್ಲಾಸ್ಗೆ. ನನಗೆ ಅವರಷ್ಟು ಟ್ಯಾಲೆಂಟ್ ಇಲ್ಲ. ನಾವು ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್, ಆ್ಯಕ್ಟಿಂಗ್, ಡೈರೆಕ್ಷನ್, ಸ್ಕ್ರಿಪ್ಟ್, script ಮತ್ತೆ ಈ ಕಡೆ ನಂಗೆ ಪ್ರಮೋಷನ್ಸು. ರಿಯಲ್ ಆಗಿ ಡ್ರಾಯಿಂಗ್ ಮಾಡಕ್ dialogues. ಬರಲ್ಲ, ಅಂದ್ರೆ ನೋಡ್ಕೊಂಡು ಮಾಡಕ್ ಬರುತ್ತೆ. ಕಾಪಿ ಅಂತಾರೆ. ನಮ್ಮ ಟ್ರ್ಯಾಕ್ ಶಿ ಈಸ್ ನಾಟ್ ಕಾಪಿ ಪಾಪ. ನಿಮ್ಮ ರೇಂಜಿಗೆಲ್ಲ ಇಲ್ಲ, ಅಷ್ಟೇ ನೋಡ್ಕೊಂಡೇ ಬರೆಯೋದು. ನೀ ಹೇಳು ಚಿನ್ನಮ್ಮ, ಇವಾಗ ನಿಮ್ಮ ರೇಂಜಿಗೆಲ್ಲ ಕಾಪಿ ಮಾಡಕ್ ಬರಲ್ಲ ಅಂತ. ಎಕ್ಸಾಮ್ ಅಲ್ಲಿ ನೋಡ್ಕೊಂಡ್ ಡ್ರಾಯಿಂಗ್ ಕಾಪಿ ಅದು. ನಾವು ಅಷ್ಟೇ ಸೈನ್ಸ್ ಅಲ್ಲಿ ಅವ್ರೇನೋ ಅಮೀಬಾ ಬಿಟ್ರೆ ಅದನ್ನು ನೋಡ್ಕೊಂಡು ಅದು ಡ್ರಾಯಿಂಗ್ ಯಾವ ರೇಂಜಿಗೆ ಇರ್ಬೋದು ಅಲ್ವಾ, ಟ್ಯಾಲೆಂಟೆಡ್ ಅಲ್ವಾ. ನೋಡ್ಕೊಂಡು ಬರೀಬಾರ್ದಮ್ಮ ಹಂಗೆ. ನಮ್ಮ ಥರ ಕ್ಲೀನಾಗಿ ಓದಿ ಎಕ್ಸಾಮ್ಸ್ಗಳನ್ನೆಲ್ಲ ಬರೀಬೇಕು. ಡ್ರಾಯಿಂಗ್ಸು ಅಷ್ಟೇ, ನೀನೇನಾದರೂ ಕ್ರಿಯೇಟ್ ಮಾಡಿ. ಇಲ್ಲ, ಅವಳು ಆ್ಯಕ್ಚುಲಿ ಎಷ್ಟು ಅಂದರೆ ಅವಳು ನೋಡಿ ಬರೆಯೋದು ಅದು ಸ್ವಲ್ಪ ಡೌಟೇ ಅನ್ಸುತ್ತೆ. ಯಾಕಂದರೆ ಅವಳು ಡೈಲಾಗ್ಸನ್ನೇ ಅಷ್ಟು ಚೆನ್ನಾಗಿ ಓದ್ಕೊಂಡಿರ್ತಾಳೆ, ಒಂದು ವರ್ಡು ಮಿಸ್ ಮಾಡಲ್ಲ. ಅವಳು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತಾಳೆ. ಇನ್ನು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗದೆ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದೊಂದು ಇರುತ್ತೆ, ಅವ್ರು ಪಕ್ಕ ಓದ್ಬಿಟ್ಟಿರ್ತಾರೆ. ಹಾಂ, ನಾವು ಎಕ್ಸ್ಟ್ರಾ ಸೇರ್ಸಂಗೂ ಇಲ್ಲ. ಓಕೆ, ಹೌದಾ, ಕಂಡಿಡ್ದು ಬಿಡ್ತಾಳೆ. ಅಲ್ಲ, ಎಕ್ಸ್ಟ್ರಾ ಸೇರಿಸಿದ್ರೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವಳು ಕೊಟ್ಟಿರೋದು ಆಲ್ರೆಡಿ ರೆಡಿ. ನೈಟ್ ಮನೆಗೆ ಹೋಗಿ ಪ್ರಿಪೇರ್. ಅಲ್ಲ, ಅದೊಂಥರ ವೆರಿ ಗುಡ್ ಕ್ವಾಲಿಟಿ. ಯಾಕೆ ಗೊತ್ತಾ, ಕೆಲವು ಆರ್ಟಿಸ್ಟ್ ಅವ್ರ ಪಾರ್ಟ್ ಮಾತ್ರ ಓದ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ನಮ್ಮ ಮೇಡಮ್ ಹಂಗಲ್ಲ, ಎಲ್ರದ್ದು ಓದ್ಕೊಂಡ್ಬಿಟ್ಟು ಇಷ್ಟೇ ನಿಂದು ಅಂತ ಹೇಳಿ ಅವರು ಈಗ ಅವ್ರ ಎದುರುಗಡೆ ಯಾರು ಯಾಕೆ ಅವ್ರದನ್ನು ಓದ್ಕೊ ಬಂದ್ಬಿಟ್ಟಿರ್ತಾರೆ. ನೀವು ಇದು ಹೇಳಿದ್ಮೇಲೆ ನಾನು ಇದು ಹೇಳ್ಬೇಕು, ನೀವು ಇದನ್ನೇ ಹೇಳ್ಬೇಕು ಅಂತಾರೆ. ಸೊ ಸೂಪರ್ ಕಣೋ, ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಆಪೋಸಿಟ್ ಕ್ಯಾರೆಕ್ಟರ್ ಏನಾದರೂ ಮರ್ತೋದ್ರೆ ಇವಳೆ ಇದನ್ನ ಮರ್ತೋದ್ರಿ, ಇದನ್ನ ಹೇಳ್ಬಿಟ್ಟು ನಾನು ಹೇಳ್ಬೇಕು, ನಾನು ಹೇಳಂಗಿಲ್ಲ. ಪಕ್ಕಾ ಆರ್ಟಿಸ್ಟ್ ಆಗ್ತೀಯ ನೀನು. ಡಾಕ್ಟರ್ ಆಗ್ತೀಯೋ ಬಿಡ್ತೀಯೋ, ಆ್ಯಕ್ಟರ್ ಅಂತೂ ಪಕ್ಕಾ ಆಗ್ತೀಯ ಚಿನ್ನಿ, ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ಸ್. ಓಕೆ, ಹೇಳಿ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಹೇಗಿದೆ, ಏನು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ? ಇಲ್ಲ, ಆಲ್ಮೋಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಂಕರಿಂಗಾಗಿ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಆ್ಯಂಕರಿಂಗ್ ಮಿಕ್ಸ್ ಆಯಿತು, ಡೈರೆಕ್ಷನ್ಸು ಎಲ್ಲ ನಡೀತಾ ಇದೆ. ಬಟ್ ನನ್ನ ಮೇನ್ ಫೋಕಸ್ ಬಂದು ಆ್ಯಕ್ಟರ್. ಸೊ ನನಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಅನ್ನೋದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ ಮಾಡಬೇಕು, ಹಾರರ್ ಸಬ್ಜೆಕ್ಟ್ಸ್ಗಳು ಮಾಡಬೇಕು. ನೆಕ್ಸ್ಟು ಇವ್ರದ್ದು ಇನ್ನೊಂದು ಅದೊಂದು ರಿವೀಲ್ ಮಾಡಬೇಕು ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಕಂಬ್ಯಾಕ್ ಮಾಡ್ತಿದ್ದಾರೆ. ಹೇಳಿ, ಪರವಾಗಿಲ್ಲ. ಸಕ್ಕದ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ನೋಡೋಣ,
ಅದು ಹೆಂಗೆ ಬರುತ್ತೆ ಇನ್ನೊಂದು ಹೇಳಬೇಕು ಮ್ಯಾಮ್ ಬಗ್ಗೆ. ನಾನು ಪ್ರತಿ ಸತಿ ಅವ್ರಿಗೆ ಸಿಕ್ಕಾಗೆಲ್ಲ ಅವ್ರು ಇನ್ನೊಂದೇ ರೆಡಿ ಇರುತ್ತೆ. ಮ್ಯಾಮ್ ಇನ್ನೊಂದಿದೆ ಮ್ಯಾಮ್ ಅದು ಹೆಂಗೆ ಅವ್ರು ಅದು ಯಾವ ಗ್ಯಾಪಲ್ಲಿ ಅದು ವರ್ಕ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ನನಗೂ ಆಯಿತು. ನಾವು ಫಸ್ಟ್ ಟೈಮ್ ರೇಣುಕಾಂಬ ಥಿಯೇಟ್ರ್ ಹತ್ರ ಸಿಕ್ಕಿದ್ವಿ. ಅವತ್ತು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಅದೇ ಸುಮಾ ಬಗ್ಗೆ ಮಾತಾಡಿದ್ವಿ ಆಯಿತಾ. ನಾನು ಅಂದ್ಕೊಂಡೆ ಇನ್ನೂ ಅದೇ ಪ್ರೋಸೆಸ್ ನಡೀತಿರುತ್ತೆ ಏನೋ ಸಮಥಿಂಗ್, ಅವಾರ್ಡೆಲ್ಲ ಸಿಕ್ಕಿದೆಯಲ್ಲ ಈಗ ಆ ಗುಂಗಲ್ಲೇ ಏನೋ ಇರ್ತಾರೆ ಅಂತ ನಾನು ಹಂಗೆ ಥಿಂಕ್ ಮಾಡಿದೆ. ಇನ್ನು ಫೆಸ್ಟಿವಲ್ಸ್ ಅದು ಇದನ್ನ ಗುಂಗಲ್ಲಿರ್ತಾರೆ ಅಂತ. ಆಲ್ರೆಡಿ ನೋಡಿದ್ರೆ ಮೊನ್ನೆ ಕಾಲ್ ಬಂದಾಗ ಈ ಪ್ರಾಜೆಕ್ಟ್ ಆಲ್ರೆಡಿ ರೆಡಿಯಾಗಿ ಹೋಗಿದೆ. ಮತ್ತು ಇನ್ನೊಂದು ಹೇಳಿದ್ರು, ಬಟ್ ಅದ್ರ ಬಗ್ಗೆ ಫುಲ್ ರಿವೀಲ್ ಮಾಡಿಲ್ಲ ಇನ್ನು. ಬಟ್ ಹೆಂಗೆ ಮ್ಯಾಮ್ ಇದೆಲ್ಲ? ಇವಾಗ ಮೊನ್ನೆ ರೀಸೆಂಟಾಗಿ ಸಮಾನತೆದು ಡಬ್ಬಿಂಗ್ ಮುಗಿಸ್ಕೊಂಡು ಹೋದ್ವಿ. ನಾನು ನಮ್ಮ ಮನೇಲಿ ಹೇಳ್ತಿದ್ದೀನಿ ಸಮಾನತೆದು ಅವಾಗ ತಾನೇ ಶೂಟ್ ಮುಗ್ದಿತ್ತು. ಅದಾದಮೇಲೆ ಡಬ್ಬಿಂಗ್ ಹೋದೆ. ಡಬ್ಬಿಂಗ್ ಮುಗಿದ್ಮೇಲೆ ಇವ್ರದ್ದು ಇದೇ ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದೆ. ಮತ್ತು ಇದು ಡಬ್ಬಿಂಗ್ ಮುಗೀತು. ನಮ್ಮ ತಮ್ಮ ನೆನ್ನೆ ಬಂದನ್ನು ಕೇಳ್ತಾ ಇದ್ದಾನೆ, ಅವ್ನು ಆ್ಯಕ್ಚುಲಿ ಏನು ಅನ್ಕೊಂಡ್ಬಿಟ್ಟಿದ್ದ ಸಮಾನತೆ ಮೂವಿ ಇಂಟರ್ವ್ಯೂ ಇರ್ಬೋದೇನೋ ಅಂತ ಅನ್ಕೊಂಡಿದ್ದಾನೆ. ನೀ ಇನ್ನೂ ಎಲ್ಲಿದೆ ಸಮಾನತೆ ಡಬ್ಬಿಂಗ್ ಎಲ್ಲ ಮುಗಿದು ಆಲ್ರೆಡಿ ಇವಾಗ 2ನೇ ಮೂವಿ ಡಬ್ಬಿಂಗ್ ಮುಗಿದೋಗಿದೆ, ಇನ್ನೊಂದು ಇಂಟರ್ವ್ಯೂ ಒಂದು ಎರಡನೇ ಮಾಡ್ಬಿಟ್ರೆ ಇವಾಗ ಆಲ್ರೆಡಿ. ಅವ್ನು ಶಾಕ್ ಆಗ್ತಾ ಇದ್ದಾನೆ. ನಿಜ ನಂಗೆ ಭಾಳ ಮ್ಯಾಮ್ ಖುಷಿ ಅನ್ನೋದಕ್ಕಿಂತ ಹೆಮ್ಮೆ ಆಗುತ್ತೆ ಮ್ಯಾಮ್ ಒಂದೊಂದ್ಸತಿ ನಿಮ್ಮ ಬಗ್ಗೆ ಸುಮ್ಮನೆ ಬ್ರೀಫಾಗಿ ನೆನೆಸ್ಕೊಂಡಾಗ. ಬಿಕಾಸ್ ಒಂದು ಲೇಡಿ ಡೈರೆಕ್ಟರ್ ಆಗಿ ನಮ್ಮ ಇಂಡಸ್ಟ್ರಿಲಿ ಇರೋ ಪರಿಸ್ಥಿತಿನಲ್ಲಿ ಇಷ್ಟು ಫಾಸ್ಟಾಗಿ ಇಷ್ಟು ನೀಟಾಗಿ ಕೆಲಸ ಮಾಡಿ ಅದನ್ನು ಹೊರಗಡೆ ತರೋದಿದೆಯಲ್ಲ, ಅದು ಒಂದು ಬಿಗ್ ಚಾಲೆಂಜ್. ಫಸ್ಟ್ ಆಫ್ ಆಲ್ ನಮಗೆ ಒಂದು ಇಂಟರ್ವ್ಯೂ ಮಾಡ್ಬೇಕಂದ್ರೂ ಕೂಡ ಒಂದಿಷ್ಟು ಚಾಲೆಂಜಸ್ ಕಾಣಿಸುತ್ತೆ ಕಣ್ಣೆದುರುಗಡೆ. ಓಕೆ, ಕ್ಯಾಮ್ರಾ, ಪ್ರೊಡಕ್ಷನ್, ಅದು ಇದು ಏನೇನೋ. ಬಟ್ ಹೌ ವಿಲ್ ಯು ಮ್ಯಾನೇಜ್? ಹೆಂಗಿದೆಲ್ಲ? ಏನು ತಿಂತೀರಾ? ಯಾವುದರಿಂದ ಪವರ್ ಬರುತ್ತೆ ಇಷ್ಟೊಂದು ನಿಮಗೆ ಅಂತ? ನನಗೆ ನಮ್ಮ ಅಪ್ಪನೇ ಶಕ್ತಿ ಮ್ಯಾಮ್. ಓಕೆ. ಸೊ ನಾನು ಸಮಾನತೆ ಶೂಟಿಂಗ್ ಮಾಡಬೇಕಾದ್ರೇ ಆ್ಯಕ್ಚುಲಿ ಲಾಸ್ಟ್ ಇನ್ನು 2 days ಏನೋ ಇತ್ತು. ಅವತ್ತು ಅಪ್ಪಂಗೆ ಸೀರಿಯಸ್ ಅಂತ ಊರಿಗೆ ಹೋಗಿದ್ದು. ಬಟ್ ಅಪ್ಪ ಅವತ್ತಿರಲಿಲ್ಲ. ಬಟ್ ಅವತ್ತು ಶೂಟಿಂಗ್ ನಿಲ್ಲಿಸಬಾರ್ದು ಅಂತ ಹೇಳಿ ಶೂಟ್ ಕಂಪ್ಲೀಟ್ ಆಯಿತು. ಅಪ್ಪನ ಕಾರ್ಯ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾನು ಶೂಟಿಂಗ್ ಬಂದು ಜಾಯ್ನ್ ಆಗಿದ್ದೀನಿ. ತಿರ್ಗಾ ಎಲ್ಲ ಫುಲ್ ಮುಗಿಸಿ ಹೋಗಿ ಅಪ್ಪಂದೆಲ್ಲ ಮುಗಿದ್ಮೇಲೆ ಬಂದು ಇಮಿಡಿಯೇಟ್ ಎಡಿಟಿಂಗ್ ಮಾಡಿಸಿ ಡಬ್ಬಿಂಗ್ ಮಾಡಿಸಿ. ಸೊ ಏನಿದೆ ನಮ್ಮ ಅಪ್ಪಂಗೆ ನಾನು ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಆಸೆ. ನನ್ನ ಮಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು, ಏನೋ ಮಾಡಬೇಕು. ಸೊ ಲೈಫಲ್ಲಿ ತುಂಬ ಕಷ್ಟ ನೋಡ್ಬಿಟ್ಟಿದ್ದಾಳೆ, ಏನೋ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಅಪ್ಪಂಗಿತ್ತು. ಹಾಗಾಗಿ ನಮ್ಮ ಅಪ್ಪನ ಆಸೆನ ನಾನು ಈಡೇರಿಸ್ಬೇಕು. ಒಂದು 2-3 months ನಾನು ತುಂಬ ಡಿಪ್ರೆಷನಲ್ಲೇ ಇದ್ದೆ. ನಮ್ಮ ಅಪ್ಪ ಹೋಗಿದ್ದು ನನಗೆ ಅರ್ಗಿಸ್ಕೊಳಕ್ಕೂ ಆಗಿಲ್ಲ. ಆ್ಯಕ್ಚುಲಿ ಅಪ್ಪ ಕ್ಯಾನ್ಸರ್ ಪೇಷಂಟ್ ಇದ್ದರು. ಬಟ್ ನನಗೆ ಅರ್ಗಿಸ್ಕೊಳಕ್ಕಾಗಿಲ್ಲ. ಅಂದರೆ ನಾನೇನು ಯಾವಾಗಲೂ ರೆಗ್ಯುಲರಾಗಿ ಮಾತಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ವಾರಕ್ಕೊಂದ್ಸತಿ ಅಥವಾ 10 ದಿನಕ್ಕೊಂದ್ಸತಿ ಫೋನ್ ಮಾಡಿದ್ರೆ ನಾನು ಜಗಳ ಮಾಡೋದು ಜಾಸ್ತಿ ನಮ್ಮ ಅಪ್ಪನ ಹತ್ರ. ಓಕೆ. ನಾನು ಯಾವಾಗಲೂ ಬ್ಯುಸಿ ಇರ್ತೀನಿ. ಯಾವಾಗಲೂ ಬ್ಯುಸಿ. ಫೋನ್ ಮಾಡಿದಾಗೆಲ್ಲ ಬ್ಯುಸಿ. ನಾನು ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದ್ದೆ ಉಂಟು. ಈಗ ಕನ್ಸಲ್ ಬರ್ತಾರೆ. ಅವಾಗೆಲ್ಲ ಬ್ಯುಸಿ ಅಂತಿದ್ದೆ, ಈಗ ನನ್ನ ನೆನೆಸ್ಕೊಂಡು ಅಳ್ತೀಯ ಏನು ಯೂಸು ಅಂತ. ಸೊ ಅದು ತುಂಬ ಫೀಲ್ ಆಗುತ್ತೆ. ಅದಕ್ಕೆ ನಮ್ಮ ಅಪ್ಪನಿಗೋಸ್ಕರ ನಾನು ಏನಾದರೂ ಅಚೀವ್ ಮಾಡಬೇಕು. ನನ್ನ ಸಾಧನೆಯಲ್ಲಿ ನಮ್ಮ ಅಪ್ಪನ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರುತ್ತೆ. ಹಾಗಾಗಿ ಇದಿಷ್ಟು ನಾನು ನಮ್ಮ ಅಪ್ಪಂಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಅಂದರೆ ಇಷ್ಟು ಚಿಲ್ಲಾಗಿರೋ ಮುಖದಿಂದ, ಇಷ್ಟು ಕ್ರಿಯೇಟಿವ್ ಆಗಿರೋ ಒಂದು ಮನಸ್ಸಿಂದ ಇಷ್ಟು ಒಂದು ಸ್ಯಾಡ್ ಸ್ಟೋರಿ ಇದೆ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಷ್ಟು ದಿನ. ನಿಜ ಬೇಜಾರಾಯಿತು ಮ್ಯಾಮ್. ಬಟ್ ಅದೇ ಒಂದು ಹುಡುಗಿಯಾಗಿ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೊಂಡು ಮತ್ತೆ ಫಿನಿಕ್ಸ್ ಥರ ಬರ್ತಿರಲ್ಲ, ಅದು ದಟ್ ಮೇಕ್ಸ್ ಯು. ನಿಜ. ಇಲ್ಲ, ನಾನು ತುಂಬ ಡಿಪ್ರೆಷನ್ಗೆ ಹೋದಾಗ ಅದರಿಂದ ಆಚೆ ಬರೋದಕ್ಕೆ ಇವರೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ರು. ಇವರು ನನ್ನ ಫ್ರೆಂಡ್ ದೀಪಿಕಾ ಅಂತ ಇದ್ದಾರೆ, ಅವರು ಆಮೇಲೆ ಹರಿಹರನ್ ಸರ್ ಅಂತಿದ್ದಾರೆ, ಮತ್ತು ನಮ್ಮ ಗಗನ್ ಇರ್ಬೋದು. ಸೊ ನನ್ನನ್ನು ಅದರಿಂದ ಆಚೆ ತರೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಇಲ್ಲ ನೀನು ಯಾವಾಗಲೂ ಅಳ್ತಾ ಕೂತಿದ್ರೆ ಏನೂ ಆಗಲ್ಲ. ಜೊತೆಗೆ ಇವರು ಮತ್ತು ಇವರಮ್ಮ ಮತ್ತು ಅಶ್ವಿನಿ ಮ್ಯಾಮ್ ಇರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ನನ್ನ ಅದರಿಂದ ಹೊರಗೆ ಬರೋಕ್ಕೆ ಸಪೋರ್ಟ್ ಮಾಡಿದ್ರು. ಅದು ಖುಷಿ ಆಗುತ್ತೆ ನಂಗೆ. ನನಗಿಂತ ಒಳ್ಳೆ ಟೀಮ್ ಇದೆಯಲ್ಲ ಅಂತ ಖುಷಿ ಆಗುತ್ತೆ ನನಗೆ. ಇಲ್ಲ, ಆ್ಯಕ್ಚುಲಿ ನಾನು ಅವ್ರಿಗಿರೋ ಡೆಡಿಕೇಶನ್ಗೆ ಇವಾಗ ನಮ್ಮದು ಸುಮಾ ಸಿನಿಮಾ ನಡಿಬೇಕಾದ್ರು ಅಷ್ಟೇ, ಅವ್ರಿಗೆ ಶೂಟಿಂಗ್ ಮಧ್ಯದಲ್ಲಿ ಹುಷಾರಿರಲಿಲ್ಲ. ಫುಲ್ಲು ಎದ್ದು ಅವ್ರಿಗೆ ಶೂಟಿಂಗ್ ಸ್ಪಾಟಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಅವ್ರೇನು ಮಾಡಿದ್ರು, ಇದ್ದಕ್ಕಿದ್ದಂಗೆ ಹೋಗೋದು, ಡ್ರಿಪ್ಸ್ ಹಾಕಿಸ್ಕೊಳ್ಳೋದು, ಟ್ರೀಟ್ಮೆಂಟ್ ತೊಗೊಳೋದು, ಅದರಲ್ಲೇ ಬರೋದು, ಟ್ಯಾಬ್ಲೆಟ್ಸ್ ತೊಗೊಳೋದು, ಬಂದು ಶೂಟ್ ಮಾಡೋದು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅಥವಾ ಒಂದು ಸಿನಿಮಾ ಮಾಡಿದ್ರೆ ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಬಂದು ಶೂಟ್ ಮುಗಿಸ್ತಾರೆ. ಏನಿದೆ ಅದೇನಿದೆ ಮುಗಿಸ್ಬೇಕು, ನಾನಿರಬೇಕು ಸ್ಪಾಟಲ್ಲಿ, ಅದು ಚೆನ್ನಾಗಾಗಬೇಕು, ಅಂದ್ಕೊಂಡಿರೋದು ಬರಬೇಕು ಅನ್ನೋದಿದೆ. ಸೊ ಅವ್ರ ಡೆಡಿಕೇಶನ್ಗೆ, ಅವ್ರು ಪಡೋ ಕಷ್ಟಕ್ಕೆ ಇಷ್ಟೊತ್ತಿಗೆ ಅವ್ರು ಇನ್ನೂ, ನಾವು ಇವಾಗಲೂ ಅದನ್ನೇ ಹೇಳೋದು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಬಿಡಿ, ನೀವು ನಿಮಗಿರೋ ಡೆಡಿಕೇಶನ್ಸ್ಗೆ ನೀವು ಇನ್ನೂ ದೊಡ್ಡದಾಗಿ ಏನಾದರೂ ಮಾಡಬೇಕು ಮಾಡಿ ಅಂತ ಹೇಳ್ತಿರ್ತೀವಿ. ಇವಾಗೇನೋ ಸ್ವಲ್ಪ ಮನಸ್ಪಟ್ಟಿ ಕೈ ಹಾಕ್ತಿದ್ದಾರೆ, ಇಲ್ಲ ಮಾಡ್ತೀನಿ ಅಂತ. ಸೊ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಬ್ಬರು ಲೇಡಿ ಡೈರೆಕ್ಟರ್ಸ್ಗಳು ಬೇಕು. ನಮಗೆ ನಮ್ಮ ಇಂಡಸ್ಟ್ರಿಲಿ ಡೈರೆಕ್ಟರ್ಸ್ಗಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಕಮ್ಮಿ ಇದ್ದಾರೆ.
ಎಸ್ಪೆಷಲಿ ಫೀಮೇಲ್ ಡೈರೆಕ್ಟರ್ಸ್ ತುಂಬಾ ಕಡಿಮೆ ಇದ್ದಾರೆ. ಅದರಲ್ಲೂ ಬೇಕು. ಅದೇ Makers ಅವ್ರು ಗಳು ಪ್ರಯತ್ನ ಬೇಕು. ಪಡ್ತಿದ್ರು. ಈಗ ಕೂಡ್ ಬರೋದು ಅಂತಾರಲ್ಲ, ಒಂಥರ ಎಲ್ಲ ಪೂರ್ತಿ ಚೆನ್ನಾಗಿ ಆಗ್ಬರುತ್ತೆ ಅನ್ನೋ ಥರ ಹಂಗಿರಲ್ಲ. ಎಷ್ಟೊಂದು ಜನ ಸ್ಟ್ರಗ್ಲಿಂಗ್ ಲೆವೆಲಲ್ಲೇ ಅಲ್ಲೇ ಆಫ್ ಆಗಿಬಿಡ್ತಾರೆ, ಪರ್ಸನಲ್ ಪ್ರಾಬ್ಲಮ್ಸ್. ಅದೇ ಬೇರೆಯವ್ರಿಗೆ ಯಾರಿಗಾರು ಈ ಥರ ಒಂದು ಪ್ರಾಬ್ಲಮ್ ಇದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲೇ ಕ್ವಿಟ್ ಮಾಡಿಬಿಟ್ಟು ಸಮಾನತೆಗೆ ನೀವೇ ಪ್ರೊಡಕ್ಷನ್ ಮಾಡ್ತಿದ್ದೀರಾ ಅಥವಾ ಇಲ್ಲ, ಡೈರೆಕ್ಟ್ ನಾನು ಮ್ಯಾಮ್. ಅದೊಂದು ಕಾದಂಬರಿ ಆಧಾರಿತ ಚಿತ್ರ. ಗಿರಿಜಮ್ಮ ನಮಗೆ ಮೇನ್ ಲೀಡಾಗಿ ಮಾಡಿದ್ರು. ಅವರ ಸೊಸೆ ಮೊಮ್ಮಗಳು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಮೊಮ್ಮಗಳು. ಸೊ ಗಿರಿಜಮ್ಮನು ತುಂಬ ಬೇಜಾರು ಮಾಡ್ಕೊಂಡಿದ್ರು ಅವತ್ತು. ಎಲ್ಲರೂ ನನಗೆ ಎಷ್ಟು ಸಾಥ್ ಕೊಟ್ಟರು, ಎಷ್ಟು ಸಮಾಧಾನ ಮಾಡಿದ್ದಾರೆ ಅಂದರೆ ಆ ಪರಿಸ್ಥಿತಿಲಿ ಹೆಂಗೆ ವರ್ಕ್ ಮಾಡಿದ್ದೀನಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅಲ್ಲ, ಆ ಸಿಚುವೇಶನಲ್ಲಿ ನಿಜ ಡೈರೆಕ್ಟ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಶೂಟು ಸ್ಟಾಪು ಮಾಡ್ಬೋದಿತ್ತು ನೀವು, ಇಲ್ಲ ಒಂದು ಅಟ್ಲೀಸ್ಟ್ ಒಂದು 3 days ಬರೋಕ್ಕಾಗಲ್ಲ ಅನ್ನೋ ಥರ. ಬಟ್ ಇವು ಅಪ್ಪ ಇಲ್ಲ ನೆನ್ಸ್ಕೊಳಕ್ಕೆ ಒಂಥರ ಅನಿಸುತ್ತೆ. ಇನ್ನು ಅನುಭವಿಸಿದ್ರೆ ಅಂದರೆ ಒಂದು ಶೆಡ್ಯೂಲ್ ಹಾಕೊಂಡ್ಬಿಟ್ಟಿರ್ತೀವಿ, ಒಂದು ದಿನ ಗ್ಯಾಪ್ ಆಯಿತು ಅಂದ್ರೆ ನೆಕ್ಸ್ಟ್ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಅಥವಾ ನಾನು 3 days ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಅಂತ ನಾನು ಗ್ಯಾಪ್ ಕೊಟ್ಟೆ ಅಂದ್ಕೊಳ್ಳಿ, ನನಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ಸೊ ನಾನು ಏನೂ ಮಾಡೋಕ್ಕಾಗಲ್ಲ. ಅದು ಶೂಟಿಂಗ್ ಮುಗಿಸ್ಬಿಟ್ರೆ ಅದ್ರ ನೆಕ್ಸ್ಟ್ ಬಂಚ್ ಬೇರೆ. ಸೊ ಅವಾಗ ಬೇರೆ ಥರ ಅದು. ಅದಕ್ಕೆ ಫಸ್ಟು ಶೂಟ್ ಮುಗಿಸ್ಬೋಣ, ನನಗೆ ಎಷ್ಟೇ ಪ್ರಾಬ್ಲಮ್ ಆದರೂ ಎಷ್ಟೇ ದುಃಖ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅದ್ರ ಕಡೆನೇ ನಾನು ಯಾವತ್ತೂ ಫೋಕಸ್ ಮಾಡ್ತೀನಿ. ಒಂದು ಕೆಲಸ ತೊಗೊಂಡ್ಮೇಲೆ ಅಷ್ಟೇ ನಂಗೆ ಅರ್ಧಕ್ಕೆ ಬಿಟ್ಟು ಅಭ್ಯಾಸ ಇಲ್ಲ, ಕಂಪ್ಲೀಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇಲ್ಲಾಂದರೆ ನಂಗೆ ನಿದ್ದೆನೂ ಬರೋಲ್ಲ. ಯಾಕಂದರೆ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ಇನ್ನೊಂದನ್ನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಇದೇ ಇರುತ್ತೆ, ಇದೇ ಮುಗ್ದಿಲ್ಲ ಇನ್ನೊಂದು ಹೊಸದು ಹೆಂಗೆ ಯೋಚನೆ ಮಾಡೋದು. ಅದಕ್ಕೆ ಫಸ್ಟ್ ಅದನ್ನು ಮುಗಿಸಿ ಸೈಡ್ಗೆ ತಿಟ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇರ್ಬೋದು. ಹಾಗೆ ನಂದು ಯಾರ್ಯಾರಿಗೇನೇನೋ ಅಡಿಕ್ಷನ್ ಇರುತ್ತೆ, ಇವರಿಗೆ ವರ್ಕ್ ಅಡಿಕ್ಷನು. ಓಕೆ, ಇನ್ನೊಂದು ಈ ಶಾರ್ಟ್ ಮೂವಿ ಟ್ರೈಲರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅದೇ ರಮ್ಯಾ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹಾಕಿದ್ದೀರಾ, ಸ್ಯಾಂಡಲ್ವುಡ್ ಕ್ವೀನ್. ಎಸ್. ಸೊ ಹೆಂಗೆ ಅದು ನಿಮಗೂ ಅವ್ರಿಗೂ ಏನು ಸಂಬಂಧ, ಹೇಗೆ? ನಾನು ಆ್ಯಕ್ಚುಲಿ ರಮ್ಯಾ ಅವರ ತುಂಬ ದೊಡ್ಡ ಅಭಿಮಾನಿ, ಕಟ್ಟ ಅಭಿಮಾನಿ, ಡೈ ಹಾರ್ಡ್ ಫ್ಯಾನ್ ಅಂತ ಹೇಳ್ಬೋದು. ಇವತ್ತು ರಶ್ಮಿ ಇದ್ದಾಳೆ, ಏನೋ ಒಂದು ಮಾಡ್ತಿದ್ದಾಳೆ ಅಂದರೆ ಅದಕ್ಕೆ ರಮ್ಯಾ ಅವರೇ ಕಾರಣ. ಓಕೆ. ಸೊ ನನಗೆ ಅವ್ರ ಮೇಲಿನ ಅಭಿಮಾನ ಅಷ್ಟೇ ಮ್ಯಾಮ್, ಯಾವತ್ತೂ ಕಮ್ಮಿ ಆಗಲ್ಲ. ನಾನು ಉಸಿರಿರೋವರೆಗೂ ಇರುತ್ತೆ. ನನ್ನ ಜೊತೆಗೆ ಅದು ಕ್ಯಾರಿ ಆಗ್ತಾ ಇರಬೇಕು. ನನ್ನ ಪ್ರತಿಯೊಂದು ಬೆಳವಣಿಗೆಲ್ಲೂ, ನನ್ನ ಪ್ರತಿಯೊಂದು ಸಿನಿಮಾ ಕೆಲಸದಲ್ಲೂ ನನಗೆ ಅವ್ರ ಜೊತೆಗಿರಬೇಕು ಅನ್ನೋದು ನನ್ನ ಆಸೆ ಮ್ಯಾಮ್. ಹಾಗಾಗಿ ನಾನು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪ್ರೆಸೆನ್ಸ್ ಅಂತ ಹಾಕೊಂಡಿದ್ದೀನಿ. ಓಕೆ. ಟ್ರೈಲರಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೆ ಅಂದರೆ, ಡಾಗ್ ಸತೀಶ್ ಅವ್ರ ಹತ್ರ ಲಕ್ಷ ಕೊಟ್ಟು ಎಷ್ಟು ಸತಿ ಬಟ್ಟೆ ತೊಗೊಂಬರೋದು ಅಂತ ಒಂದು ಡೈಲಾಗ್ ಇದೆ. ಎಷ್ಟು ಅಂತ ತೊಗೊಂಬರೋದು ಅಂತ. ಏನು ಅಷ್ಟೊಂದು ರಿಚ್ಚಾ ನೀವು? ಡಾಗ್ ಸತೀಶ್ ಹತ್ರ ಎಲ್ಲ ಹೋಗಿ ಲಕ್ಷ ಕೊಟ್ಟು ಬಟ್ಟೆ ತೊಗೊಂಡು ಬರ್ತೀರಾ? ಯಾವ ಡಾಗ್ ಸತೀಶ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಯಾವ ಡಾಗ್ ಸತೀಶ್ ಬಗ್ಗೆ ಹಾಕಿದ್ದೀರಾ ಅದರಲ್ಲಿ? ನಾವು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಹೌದಾ? ಅವನ ಹೆಸರು ಡಾಗ್ ಸತೀಶ್ ಅಂತ. ಸೊ ನಾನು ಅನ್ಕೊಂಡೆ ಡಾಗ್ ಸತೀಶ್ ಫುಲ್ಲು ಟ್ರೆಂಡಿಂಗಲ್ಲಿ ಇದ್ದಾರಲ್ಲ, ಸೊ ಅವರ ಹೆಸರು ಹಾಕೊಂಡ್ರೆ ಎಲ್ಲೋ ಒಂದು ಕಡೆ ಹೈಪ್ ಸಿಗುತ್ತೆ ಅಂತ ಯಾರು ಯೂಸ್ ಮಾಡ್ಬಿಟ್ಟಿದ್ದೀರೇನೋ? ಇಲ್ಲ ಆ್ಯಕ್ಚುಲಿ ಅವ್ರ ಹೆಸರು ಏನ ಕಡಬಂ ಸತೀಶ್ ಅಲ್ವಾ? ಕ್ಯಾಡಬಂ ಸತೀಶ್. ಅವ್ರು ಡಾಗ್ ಸತೀಶ್ ಅವರು ಅವ್ರಿಗೆ ಅವರು ಡಾಗ್ ಸತೀಶ್ ಅಂತ ಅನ್ಕೊಂಡಿರ್ಬೋದು, ನಮ್ಗೆ ಅದಲ್ಲ. ಆ್ಯಕ್ಚುಲಿ ಅವನ ಫ್ರೆಂಡು ನನ್ನ ಫ್ರೆಂಡ್ ಸತೀಶ್ ಅವನಿಗೆ ನಾಯಿ ಕಚ್ಬಿಟ್ಟು ಅವಾಗಿಂದ ಅವನ್ನ ಡಾಗ್ ಸತೀಶ್ ಅಂತ ಕರಿತೀವಿ ನಾವು. ನಾಯಿ ಕಚ್ಚಿದಾಗ್ಲಿಂದ ಅವನು ಒಂಥರ ಆಡ್ತಿರ್ತಾನೆ, ನಾನು ಹಾಕೋದೆಲ್ಲ ಸ್ವಲ್ಪ ಲ್ಯಾಕ್ಸ್ ಟುಗೆದರ್ ಇದೆ. ಸೊ ಆಮೇಲೆ ಬೇರೆ ಥರ ಒಂದು ಹಾವಳಿಗಳು ತಡೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅವನು ಡಾಗ್ ಸತೀಶ್ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರಿಗೋಸ್ಕರ ಡಾಗ್ ಸತೀಶ್ ಅಂತ ಇಟ್ಟು. ಅಲ್ಲ, ಅವ್ರ ಕಡೆಯಿಂದ ಬಟ್ಟೆ ತರಕ್ಕಾಗತ್ತಾ? ಅದು ನಿಜ ಅಲ್ಲ, ಅದಕ್ಕೆ ಕೇಳಿದೆ. ಏನಾದ್ರು ಬೈ ಚಾನ್ಸ್ ನೀವೆಲ್ಲ ತುಂಬ ರಿಚ್ ಫ್ಯಾಮಿಲಿ ಆಗಿರ್ತೀರಾ ಏನು? ಒಬ್ರು ನೋಡಿದ್ರೆ ವರ್ಷಾನ್ಗಟ್ಲೆ ಕಾಸೇನೆ ಚೇಂಜ್ ಮಾಡಲ್ಲ, ಸಿದ್ದು ಸರು ಅವ್ರು ಹಂಗಿರ್ತಾರೆ. ನೀವು ನೋಡಿದ್ರೆ ಲ್ಯಾಕ್ಸ್ ಟುಗೆದರ್ ಕೊಟ್ಟು ಬಟ್ಟೆ ತರ್ತೀರಾ. ಅದು ಅರ್ಥನೇ ಆಗಲಿಲ್ಲ ಟ್ವಿಸ್ಟ್ಗಳೇನು ಅಂತ, ಅದಕ್ಕೆ ಕೇಳಿದೆ. ಇಲ್ಲ ಅವ್ರದ್ದು ಹೆಸರು ಇಟ್ಕೊಂಡೇನು ಮಾಡಬೇಕು ಅಂತ ಏನಿಲ್ಲ. ಬಿಕಾಸ್ ಅವರೇ ಫಸ್ಟ್ ಆಫ್ ಆಲ್ ಅವ್ರ ಹೆಸರಲ್ಲಿ ಏನೂ ಮಾಡಿಲ್ಲ, ಅವರೇ ಬೇರೆಯವ್ರ ಹೆಸರಲ್ಲಿ ಮಾಡ್ತಿರೋದು. ಸೊ ನಾವು ಅವ್ರ ಹೆಸರು ಇಟ್ಕೊಂಡು ನಾವೇನು ಮಾಡೋಣ ಅಲ್ವಾ? ಸೊ ಇದು ಬಂದು ಕಂಟೆಂಟ್ಗೆ ಬೇಕಿತ್ತು. ನೀವು ಸಿನಿಮಾ ನೋಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ರಿಯಲ್ ಡಾಗ್ ಸತೀಶ್ ಯಾರು ಅಂತ ಗೊತ್ತಾಗುತ್ತೆ. ನಮ್ಮ ಡಾಗ್ ಸತೀಶ್ ಅವ್ನು ಬಂದ್ಬಿಟ್ಟು ಬಟ್ಟೆ ಅಂಗಡಿ ಇಟ್ಟಿರ್ತಾರ, ಬಟ್ಟೆ ಅಂಗಡಿ ಇಟ್ಟಿದ್ದಾನೆ. ಅವನ ಹತ್ರ ಇರೋದೆಲ್ಲ 1 lakhs ಶರ್ಟ್, 1 ಲಕ್ಷ. ಅದೊಂದು ಏನೋ ಅದು ಕಾಚಾದೇನೋ ಇದೆಯಲ್ಲ ನಮ್ಮ ಟ್ರೈಲರಲ್ಲಿ, ಅದು 2 lakhs. ಸೂಪರ್ಮ್ಯಾನ್ ಕಚಾ ಅದು 2 lakhs. ಅದು 2 lakhs. ಅದಕ್ಕೆ ಅವ್ರು ಚೇಂಜೇ ಮಾಡ್ತಾರಲ್ಲ, ಚೇಂಜ್ ಮಾಡಿ 2 lakhs. ಅದು ಅಲ್ಲ, ಅದು ವರ್ಲ್ಡ್ ಫೇಮಸ್ ಡಿಸೈನರ್ ಮಾಡಿರೋ ಕಾಚಾ ಅದು. ಏನ್ ನೀವು ಅದು ಮುಂದೆ ಕ್ರೌನ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಪ್ರಿಂಟ್ ಮಾಡಿ ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಎಷ್ಟು ಡೀಟೇಲ್ ಆಗಿ ನೋಡಿದ್ರಿ ಟ್ರೈಲರ್ ಅಲ್ಲಿ? ಟೈಟಲ್ ಇರೋದು ಯಾವ್ದ್ರ ಮೇಲೆ? ಹೌದು, ನಾನು ಇನ್ನೊಂದು ಕೇಳೋಣ ಅಂತ ನಂಗೆ ತುಂಬ ಕ್ಯೂರಿಯಸ್ ಅಂತ ಅನಿಸಿದ್ದು. ಒಬ್ಬರು ಲಾಸ್ಟಲ್ಲಿ ಹೇಳ್ತಾರೆ ಅವರಿಗೆ,
ಇಲ್ಲ ನೀನು ಚೇಂಜ್ ಮಾಡಲೇಬೇಕಾಗತ್ತೆ ಇವಾಗ ಅಂತ. ಹಾಂ ಏನದು ನಿಂಗೆ ಅರ್ಥ ಆಗಲಿಲ್ಲ. ಅದೇ ಆ್ಯಕ್ಚುಲಿ ಇಷ್ಟು ಆ 2 ಲಕ್ಷದ ಕಾಸನ್ನು ಅವರು ಚೇಂಜ್ ಮಾಡ್ತಾರಾ ಮಾಡಲ್ವಾ? ಅವ್ರ ಗಂಡ ಏನೋ ಏನಿದೆ ಹೆಂಡತಿಗೆ ನೋಡು ಇವ್ರ ಕಾಚ ತ್ಯಾಗ ಮಾಡಲೇಬೇಕು, ತ್ಯಾಗ ಮಾಡ್ತಾರ ಮಾಡಲ್ವಾ? ಓಕೆ, ಅದೇ ಮ್ಯಾಟ್ರ್ ಮೇನ್ ಟ್ವಿಸ್ಟ್. ಫ್ರೆಂಡಿಗೋಸ್ಕರ ಅದಕ್ಕೆ ಇದನ್ನ ಹೆಂಗ್ ಅರ್ಗಿಸ್ಕೋಬೇಕಂತಾನೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಅರ್ಗಿಸ್ಕೋಬಾರ್ದು, ನೋಡ್ಬೇಕು. ಏನೋ ರೆಕಾರ್ಡ್ ಆಗಿರಲ್ಲ ತಾನೆ? ಆಗಿರುತ್ತೆ. ಬೀಪ್ ಆಗ್ಬಿಡ್ರಪ್ಪ. ಅಪ್ಪ ಸೀರಿಯಸ್ಲಿ ಬರೀ ಟ್ರೇಲರ್ ನೋಡಿದ್ರೆ ನಾವು ಮಾತಾಡಿ ಇಷ್ಟು ನಗ್ತಾ ಇದ್ದೀವಿ ಅಂದರೆ ಇನ್ನು ಇಮ್ಯಾಜಿನ್ ಶಾರ್ಟ್ ಮೂವಿ ನೋಡಿದ್ರೆ ಹೆಂಗೆ ಅನ್ಸ್ಬೋದು ಅಂತ. ಸೀರಿಯಸ್ಲಿ ನಂಗಂತೂ ಇವಾಗಲೇ ಸುಸ್ತಾಗ್ತಿದೆ. ಇದರಲ್ಲಿ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ನಾರ್ಮಲ್ ಈಗ ಏನು ಶಾರ್ಟ್ ಮೂವೀಸ್ ಮಾಡ್ತಿದ್ದಾರಲ್ಲ ಕಾಮಿಡಿ, ಆ ಥರ ಅಂತೂ ಇಲ್ಲ. ಸೊ ನಾವು ಮಾಡಿರೋ ಶಾರ್ಟ್ ಮೂವಿ ಹೊಸ ಟ್ರೆಂಡನ್ನೇ ಹುಟ್ಟಾಕುತ್ತೆ, ಅಷ್ಟಂತೂ ಹೇಳ್ತೀನಿ. ಬಟ್ ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದರೆ ನಾವು ಟ್ರೇಲರಲ್ಲಿ ತುಂಬ ಕಮ್ಮಿ ಇಲ್ಲ ಅದನ್ನಿಸ್ತು ನನಗೆ. ತುಂಬಾ ಸೆಲೆಕ್ಟೆಡ್ ಪೀಸಸ್ ಮಾತ್ರ ಹಾಕಿದ್ದೀರಾ ಅಂತ ಗೊತ್ತಾಯ್ತು. ಯಾಕಂದ್ರೆ ಎಲ್ಲೂ ಸ್ಟೋರಿ ರಿವೀಲ್ ಆಗೋ ಥರ ಇಲ್ವೇ ಇಲ್ಲ. ಆಮೇಲೆ ತುಂಬಾ ಪಂಚಸ್ ಇದೆ, ಕಾಮಿಡೀಸ್ ಇದೆ. ಅದನ್ನ ನಾವಿನ್ನೂ ಯಾಕೆ ಅಂದ್ರೆ ಅದನ್ನೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಟ್ರೇಲರ್ಲೇ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಆಕ್ಚುಲಿ ಶೂಟ್ ಟೈಮಲ್ಲಿ ನಾನಂತೂ ತುಂಬಾ ನಗ್ಬಿಟ್ಟಿದ್ದೀನಿ. ಡೈಲಾಗ್ಸ್ ಇಂದ ಅದಿದು ಟೇಕ್ ಆಗಿದೆ ಗೊತ್ತಿಲ್ಲ, ಬಟ್ ನಗುವಿಂದಾನೇ ಇಲ್ಲ. ಆ್ಯಕ್ಚುಲಿ ಒಂದನ್ನ ಹೇಳ್ಬೇಕು, ಫಸ್ಟ್ ಸೀನು ನಂದು ಅವ್ರದ್ದು ಫಸ್ಟ್ ಸೀನ್ ಅನಿಸುತ್ತೆ. ನಾನು ರೂಮಿಂದ ಬರಬೇಕು, ಹಿಂಗೆ ಬಾಗಿಲು ತಗೊಂಡು ಹಿಂಗೆ ಬರ್ತೀನಿ. ನಾವು ಎಲ್ಲ ಸೀರಿಯಸ್, ಓಕೆ ಎಲ್ಲ ರೆಡಿ ಇದೆ, ಓಕೆ ನಾನು ಫುಲ್ಲು ಸೀರಿಯಸ್ ಆಗಿ ಬಂದ್ಬಿಟ್ಟು ಡೈಲಾಗ್ ಹೇಳಿದೆ, ಬಿದ್ದು ನೆಗಾಡ್ತವ್ರು ಇವರು. ಡೈಲಾಗ್ ಹೇಳಿಲ್ಲ ಏನು, ಅವ್ರು ಬಂದಿದ್ದು ಅದು ಆಕ್ಚುಲಿ ಹಂಗಿದೆ. ಅದು ಅವ್ರು ಬರೋದು ಆಕ್ಚುಲಿ ನಾರ್ಮಲ್ ಆಗಿ ನೋಡಿದ್ರೆ ನಗು ಬಂದೇ ಬರುತ್ತೆ. ನಾವು ಸೀರಿಯಸ್ ಆಗಿದ್ದೀವಿ, ಅದಕ್ಕೂ ಮೊದಲು ಒಂದು ಸೀನಲ್ಲಿ ಸೀರಿಯಸ್ ಆಗಿ ಕನ್ವರ್ಸೇಷನ್ ನಡೆದಿರುತ್ತೆ. ಸೊ ಇವ್ರದ್ದು ಎಂಟ್ರಿ ಆಗುತ್ತೆ, ನಾ ಹೋಗಿ ಡೋರ್ ಓಪನ್ ಮಾಡ್ತೀನಿ, ಅವ್ರು ಬಂದ್ಬಿಟ್ರು ನಂಗೆ ಏನು ಅವ್ರು ಬಂದಿರೋ ನಂಗೆ ಗೊತ್ತಿಲ್ಲ, ಕೂತ್ಕೊಂಡೇ ಬಿಟ್ಟೆ, ನಾನು ಕೂತ್ಕೊಂಡು ನಗ್ತಾ ಇದ್ದೀನಿ. ನನ್ಗೆ ಅದು ಅಷ್ಟು ನಗು ಬರ್ತಾ ಇದೆ ನನಗೆ. ಮತ್ತು ಕೂಡ ಅದು ಸೀನ್ ಮಾಡುವಾಗಲೂ ಕೂಡ ನಾನು ಕಾನ್ಶಿಯಸ್ ಆಗಿಲ್ಲ, ನಾನು ನಗ್ಬಾರ್ದು ಅನ್ಕೊಂಡು ಡೈಲಾಗ್ ಹೇಳಿದ್ದೀನಿ ನಾನು ಆ ಸೀನನ್ನು. ಸೊ ನಂಗಂತೂ ಸಖತ್ ನಗು ಬಂದು. ಅದನ್ನೇ ಒಂದು 2 ದಿನ ಶೂಟ್ ಮಾಡಿದ್ದೀರಾ ಮ್ಯಾಮ್? ಇಲ್ಲ, ಅವ್ರದ್ದು ಇನ್ನೊಂದೆರಡು ಡೈಲಾಗ್ ಇದೆ, ಅದು ಸಖತ್ ಫುಲ್ ಮಜಾ ಬರುತ್ತೆ. ನಾವೇ ಎಷ್ಟೊಂದು ಸತಿ ನೋಡ್ಬೇಕಾರೆ ಡಬ್ ಮಾಡೆಲ್ಲ ಮಾಡಿದ್ರು. ಸೊ ನಾವು ನೋಡ್ಬೇಕಾರೆ ಜಸ್ಟ್ ಎಡಿಟಿಂಗ್ ನೋಡ್ಬೇಕಾದ್ರೆ ಸಿಕ್ಕಾಬಡೆ ನಗು. ಎಷ್ಟೊಂದು ಸತಿ ಅದನ್ನ ಹೇಳ್ತಿದ್ದು, ಇದು ಸಕ್ಕದಾಗಿ ಕೂತ್ಕೊಳ್ಳುತ್ತೆ, ಇದು ಸಕ್ಕದಾಗಿ ಕೂತ್ಕೊಳ್ಳುತ್ತೆ ಅಂತ. ಚೆನ್ನಾಗಿದೆ ಎಲ್ಲ ನಮ್ಮ ರಶ್ಮಿ ಮ್ಯಾಮ್ ಡೈರೆಕ್ಟ್ ಅವರ ಆಶೀರ್ವಾದ. ಬಟ್ ಈ ಶಾರ್ಟ್ ಮೂವಿದ ಮಜಾ ಏನಂದರೆ ನಂಗನ್ಸಿದ್ದು, ಇದು ಒಂದು ಫ್ಯಾಮಿಲಿ ಸ್ಟೋರಿನ ಅಂತಲೂ ಗೊತ್ತಾಗ್ತಾ ಇಲ್ಲ, ಒಂದು ಫ್ರೆಂಡ್ಶಿಪ್ ಸ್ಟೋರಿನ ಅಂತಲೂ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಇದೆರಡರ ಮಧ್ಯೆ ಆ ಕಾಚದ ಸ್ಟೋರಿ ಏನಕ್ಕೆ ಬಂತು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದ್ರ ಮಧ್ಯೆ ಗುರೂಜಿ ಏನಕ್ಕೆ ಬರ್ತಾರೆ, ಈ ಥರ ಒಂದು ಒಳ್ಳೆ ಕ್ಯೂಟೆಸ್ಟ್ ಆಗಿರುವಂಥ ಶಿಷ್ಯಂದಿರು ಏನಕ್ಕೆ ಬರ್ತಾರೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಒಂಥರ ಟ್ವಿಸ್ಟ್. ಈ ಥರ ಕ್ಯೂಟೆಸ್ಟ್ ಶಿಷ್ಯನ ಕರ್ಕೊಬರೋದಕ್ಕೆ ಕಾರಣ ಇದೆ. ಏನಂದರೆ ಇವಳು ಆ್ಯಕ್ಟಿಂಗ್ ನಾವು ನೋಡಿದ್ವಿ, ದೊಡ್ಡ ಶಿಷ್ಯಂದ್ರನ್ನೇ ಇಟ್ಟರೆ ಮಜಾ ಕೊಡಲ್ಲ, ದೊಡ್ಡವರಿಗೆ ಚಿಕ್ಕವ್ರ ಶಿಷ್ಯಂದ್ರಿಗೆ ಅಲ್ಲೇ ಕಾಮಿಡಿ ಪಂಚ್ ಸಿಗುತ್ತೆ ನಮಗೆ. ಹಂಗಾಗಿ ಇಲ್ಲ ಇವಳ ಕೈಲಿ ಮಾಡಿಸ್ಬೇಕು. ಆಮೇಲೆ ನಕ್ಷತ್ರ ಅನ್ನೋ ಹುಡುಗಿ, ಸೊ ಇಲ್ಲ ಮಾಡ್ಸೋಣ, ಈ ಥರ ಇಟ್ಟರೆ ಮಜಾ ಇರುತ್ತೆ, ಯಾಕೆ ನಾವು ಡಿಫ್ರೆಂಟಾಗಿ ಟ್ರೈ ಮಾಡಬಾರ್ದು ಅಂತ ಹೇಳಿ ಓಕೆ ಸೊ ಈ ಕ್ಯಾರೆಕ್ಟರ್ನ ನಾವು ಸೃಷ್ಟಿ ಮಾಡಿದ್ದು. ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಒಬ್ಬ ಆರ್ಟಿಸ್ಟ್, ಒಬ್ಬ ಪರ್ಸನ್ ಇಷ್ಟ ಆದರೆ ಕತೆನ ಹೇಗೆ ಬೇಕಾದರೂ ಹೇಳ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಸಾಹಿತಿ ವಿಷಯದಲ್ಲೂ ಕೂಡ ಹಾಗೆ. ನಾನು ಕತೆ ಕೇಳಿದಾಗ ಈ ಕ್ಯಾರೆಕ್ಟರ್ಗಳು ಇರಲಿಲ್ಲ ಅಂತ ಹೇಳಿದಾಗ ನಂಗೆ ಸರ್ಪ್ರೈಸ್. ನಾನು ಸೆಟಲ್ ಹೋದಾಗಲೇ ಗೊತ್ತಾಗಿದೆ ಈ ಥರ ಕ್ಯಾರೆಕ್ಟರ್ಗಳು ಆ್ಯಡ್ ಆಗಿದೆ ಅಂತ. ನನಗೂ ಅವಾಗ ಅನಿಸ್ತು, ಓಕೆ ಒಬ್ಬ ಡೈರೆಕ್ಟ್ರಿಗೆ ಆರ್ಟಿಸ್ಟ್ ಕನೆಕ್ಟ್ ಆದರೆ ಮತ್ತು ಅವ್ರ ವೈಬ್ಸ್ ಮ್ಯಾಚ್ ಆದರೆ ಸೊ ಡೈರೆಕ್ಟ್ರ್ ಏನು ಬೇಕಾದರೂ ಮಾಡ್ಬೋದು, ಅವ್ರಿಗೋಸ್ಕರ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬೋದು, ಕಟ್ಟು ಮಾಡ್ಬೋದು. ಸೊ ಅವಳ ಬ್ಲೆಸ್ ಅಂತ ಹೇಳ್ಬೋದು ಇವಳಿಗೆ. 2 ಸಿನಿಮಾ ಕಂಟಿನ್ಯೂ ಆಯ್ತಲ್ಲ, ಸೊ ಲಕ್ಕಿ ಅಂತಾನೆ ಹೇಳ್ಬೋದು. ರಮ್ಯಾ ಬಿಟ್ಟು ಅವ್ರ ಜಾಗಕ್ಕೆ ಇನ್ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್, ಯಾರು ಬಂದೂ ಇಲ್ಲ ಬರೋದೂ ಇಲ್ಲ, ಯಾವತ್ತೂ ಅವರೊಬ್ಬರೇ ಅಷ್ಟೇ. ಬಟ್ ಅವ್ರಿಗೊಂದು ಸಿನಿಮಾ ಮಾಡ್ತೀನಿ, ಅದಂತೂ 100% ಸತ್ಯ. ಕತೆ ಅಂತೂ ರೆಡಿ ಇದೆ, ರಮ್ಯಾ ಮ್ಯಾಮ್ ಡೇಟ್ ಕೊಡಬೇಕಷ್ಟೇ, ಮಾಡೋಣ. ರಮ್ಯಾ ಮ್ಯಾಮ್ ಹೆಂಗೂ ಅನೌನ್ಸ್ ಮಾಡಿದ್ದೀರಾ ನೆಕ್ಸ್ಟ್ ಮಾಡ್ತೀನಿ ಮೂವಿನ ಅಂತ. ಸೊ ಆ ಕಮ್ ಬ್ಯಾಕ್ ಇವ್ರ ಜೊತೆನೇ ಆಗಲಿ. ನನ್ನ ಅದೃಷ್ಟ ಅದು, ನಾನು ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅನ್ನೋದು. ತುಂಬ ಒಳ್ಳೇದಾಗಲಿ ಎಲ್ರಿಗೂ.
ಎಲ್ಲರೂ ನಗ್ಸಕ್ಕೆ ರೆಡಿ ಆಗಿದ್ದೀರಾ. ಇಷ್ಟು ದಿನ ಕಣ್ಣೀರು ಹಾಕಿಸ್ತಾ ಇದ್ರು, ಒಂದು ಭಾವನಾತ್ಮಕವಾಗಿ ಏನೋ ಸಂದೇಶ ಕೊಡೋಕೆ ಹೋಗ್ತಾ ಇದ್ದವರು ಇವಾಗ ಎಲ್ಲರೂ ನಗಿಸಿ ಹೊಟ್ಟೆ ನೋವು ಬರ್ಸೋಕ್ಕೆ ರೆಡಿ ಆಗಿದ್ದೀರಾ. ನಾನು ಟ್ರೈಲರ್ ತುಂಬ ಎಂಜಾಯ್ ಮಾಡಿದೆ. ಶಾರ್ಟ್ ಮೂವಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನೋಡ್ತೀನಿ ರಿಲೀಸ್ ಆದ ತಕ್ಷಣ. 19ನೇ ತಾರೀಕು ಸಂಜೆ 6 ಗಂಟೆಗೆ. 19ನೇ ತಾರೀಕು ಸಂಜೆ 6 ಗಂಟೆಗೆ. ಯಾವ ಚಾನಲ್ ಹೇಳ್ಬಿಡಿ ಹಂಗೆ? ನಮ್ಮ ಆರ್ ಪಿ ದುನಿಯಾ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಲಿಂಕ್ ಕೂಡ ಶೇರ್ ಆಗುತ್ತೆ ಇವರೆಲ್ಲರೂ ಅಕೌಂಟಲ್ಲೂ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ತುಂಬ ಒಳ್ಳೇದಾಗಲಿ ಮೂವಿಗೆ. ಇನ್ನು ಮತ್ತೆ ಸಿಗೋ ಥರ ಆಗಲಿ. ಹೆಂಗೂ ವರ್ಷಕ್ಕೆ ಆಲ್ಮೋಸ್ಟ್ ಒಂದು 4-5 ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ಸ್ ಇವಾಗ. ಸೊ ಐ ಹೋಪ್ ಸಿಗ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು.